ಗಣಿತ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರುವಂತಹ ಪ್ರಶ್ನೆ ಸಂಖ್ಯೆ 1ರಿಂದ 24ರವರೆಗಿನ ಉದಾಹರಣೆಗಳನ್ನ ಬಿಡಿಸಿದ್ದೇವೆ. ಈಗ ಪ್ರಶ್ನೆ ಸಂಖ್ಯೆ 25ರಿಂದ ಪ್ರಾರಂಭ ಮಾಡೋಣ. ಈ ಒಂದು ಭಾಗದಲ್ಲಿ ಒಟ್ಟು 9 ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳ ನಿಗದಿಯಾಗಿದೆ. ಹಾಗಾದ್ರೆ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ ಸಂಖ್ಯೆ 25, A -3, 0, B 0, 2 ಮತ್ತು C 0, -3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತ ಕೇಂದ್ರವಿರುವ ವೃತ್ತ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಪ್ರಶ್ನೆಯನ್ನ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗಿದೆ, ಒಂದು ವೃತ್ತ ಎ, ಬಿ ಮತ್ತು ಸಿ ಬಿಂದುಗಳ ಮೂಲಕ ಹಾದು ಹೋಗ್ತದೆ. ಆ ವೃತ್ತದ ಒಂದು ಕೇಂದ್ರದಲ್ಲಿ ಬರುವಂತಹ ನಿರ್ದೇಶಾಂಕಗಳ ಲೆಕ್ಕಾಚಾರವನ್ನು ಮಾಡಬೇಕು. ಹಾಗಾದ್ರೆ ಈ ಪ್ರಶ್ನೆಯನ್ನ ಸ್ವಲ್ಪ ಸರಿಯಾಗಿ ಗಮನಿಸಿ. ಇಲ್ಲಿ ಒಂದು ವೃತ್ತ ಇದೆ. ಈ ವೃತ್ತದಲ್ಲಿ ಓ ಕೇಂದ್ರ ಅಂತ ನಾವು ತೆಗೆದುಕೊಂಡ್ರೆ ಈ ಪರಿಧಿ ಮೇಲೆ 3 ಬಿಂದುಗಳಿದೆ ಅಂತ ತಗೊಳ್ಳೋಣ. ಎ, ಬಿ ಮತ್ತು ಸಿ. ಈ ಬಿಂದುಗಳ ಮೂಲಕ ಹಾದು ಹೋಗುವ ಈ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳನ್ನ ನಾವಿಲ್ಲಿ ಲೆಕ್ಕಾಚಾರ ಮಾಡಬೇಕು. ಹಾಗಾದ್ರೆ ಇದನ್ನ ಮಾಡ್ಲಿಕ್ಕೆ ನಾನು ಮಾಡ್ತಂದ್ರೆ ವೃತ್ತದಲ್ಲಿ ಬರುವಂತಹ ತ್ರಿಜ್ಯಗಳ ಸಹಾಯವನ್ನ ಪಡಿತೀವಿ. ಯಾಕೆಂದ್ರೆ ಯಾವುದಾದ್ರೂ ಒಂದು ವೃತ್ತ ತೆಗೆದುಕೊಂಡಾಗ ವೃತ್ತದಲ್ಲಿನ ತ್ರಿಜ್ಯಗಳು ಯಾವಾಗಲೂ ಸಮವಾಗಿರ್ತವೆ ಅನ್ನುವ ಪ್ರಶ್ನೆಯನ್ನ ಅಥವಾ ಅನ್ನುವ ಒಂದು ಮಾಹಿತಿಯನ್ನು ಇಟ್ಕೊಂಡು ಈ ಪ್ರಶ್ನೆಯನ್ನ ಬಿಡಿಸ್ತೀವಿ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 25, ಕೊಟ್ಟಂತಹ ದತ್ತಾಂಶಗಳನ್ನ ಮೊದಲು ಬರ್ಕೊಳ್ಳೋಣ. ಕೊಟ್ಟಂತಹ ದತ್ತಾಂಶಗಳು A -3, 0, B 0, 2, C 0, -3. ಈಗಾಗಲೇ ಹೇಳಿದಂತೆ ಒಂದು ವೃತ್ತದಲ್ಲಿ ಎಲ್ಲಾ ತ್ರಿಜ್ಯಗಳು ಸಮನಾಗಿರ್ತವು. ನಾವು ಕಂಡುಹಿಡಬೇಕಾಗಿರೋದು ವೃತ್ತ ಕೇಂದ್ರದ ನಿರ್ದೇಶಾಂಕ ಬಿಂದುಗಳು. ಆ ವೃತ್ತ ಕೇಂದ್ರ ನಿರ್ದೇಶಾಂಕವನ್ನ ಓ ಅಂತ ಕರಿತೀನಿ. ಇದರ ನಿರ್ದೇಶಾಂಕಗಳು ಎ ಮತ್ತು ಬಿ ಆಗಿರಲಿ. ಹಾಗಾದ್ರೆ ವೃತ್ತ ಕೇಂದ್ರದಲ್ಲಿರುವಂತಹ ನಿರ್ದೇಶಾಂಕಗಳು ಎ ಮತ್ತು ಬಿ ಆಗಿರೋದ್ರಿಂದ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮನಾಗಿರ್ತದೆ. ಅಂದ್ರೆ ಓ ಎ = ಓ ಬಿ = ಓ ಸಿ. ದೂರ ಸೂತ್ರವನ್ನು ಬಳಸಿ ಓ ಎ, ಓ ಬಿ, ಓ ಸಿ ಅನ್ನ ಕಂಡುಹಿಡಿದು ಅವುಗಳನ್ನ ಪರಸ್ಪರ ಹೊಂದಾಣಿಕೆ ಮಾಡೋದ್ರ ಮೂಲಕ ವೃತ್ತ ಕೇಂದ್ರದ ನಿರ್ದೇಶಾಂಕಗಳಾದ ಎ ಮತ್ತು ಬಿ ಅನ್ನ ನಾವಿಲ್ಲಿ ಲೆಕ್ಕಾಚಾರ ಮಾಡಬೇಕು. ಹಾಗಾದ್ರೆ ಈ ಒಂದು ಭಾಗವನ್ನು ತಗೊಳ್ಳೋಣ. ಓ ಎ = ಓ ಬಿ, ಓ ಎ = ಓ ಬಿ. ದೂರ ಸೂತ್ರವನ್ನು ಬಳಸ್ತೀನಿ. ದೂರ ಸೂತ್ರ D = √x2 - x1 2 + y2 - y1 2. ಈ ಸೂತ್ರವನ್ನ ಓ ಎ ಮತ್ತು ಓ ಬಿ ತ್ರಿಜ್ಯಗಳಿಗೆ ಬಳಸಿದಾಗ ಓ ಎ ಅಂದ್ರೆ ಎ ಮತ್ತು ಓ ನಡುವೆ ಇರುವಂತಹ ದೂರವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಾನು ಬಳಸ್ತೀನಿ. ಹಾಗಾದ್ರೆ ಓ ಎ = ಓ ಬಿ, ಎರಡು ಕಡೆ ವರ್ಗ ಮಾಡಿದಾಗ ಓ ಎ² = ಓ ಬಿ². ಹಾಗಾದ್ರೆ ದೂರ ಸೂತ್ರವನ್ನು ಬಳಸಿ ಓ ಎ ಮತ್ತು ಓ ಬಿಗೆ ಬರೆದಾಗ ಓ ಎ √ ಇದೆ, ಸ್ಕ್ವೇರ್ ತೆಗೆದ್ರೆ x2 - x1 -3 - a ಅಥವಾ a + 3 2 + b - 0 2 ಓ ಬಿ ಅನ್ನು ಲೆಕ್ಕಾಚಾರ ಮಾಡಿದ್ರೆ a - 0 2 + b - 2 2. ಇದನ್ನ ವಿಸ್ತರಿಸಿದಾಗ a + b² ಸೂತ್ರದ ಪ್ರಕಾರ ವಿಸ್ತರಿಸಿದ್ರೆ a² + b² ಅಂದ್ರೆ 9 + 2ab 2 ಗುಣಾಕಾರ 3 6 6 × a 6a + b - 0b² = a - 0a² b - 2 a - b ಸೂತ್ರವನ್ನು ಬಳಸಿದಾಗ a² ಅಂದ್ರೆ b²
ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಮೈನಸ್ 2 ಇಂಟು 2 4 4 ಇಂಟು ಬಿ 4 ಬಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, 6a ಪ್ಲಸ್ 9 ಇಸ್ ಈಕ್ವಲ್ ಟು 4 ಮೈನಸ್ 4b. ಎಲ್ಲ ಅಂಶಗಳನ್ನ ಬಲಭಾಗದಿಂದ ಎಡಭಾಗಕ್ಕೆ ತಂದಾಗ 6a ಪ್ಲಸ್ 9 ಮೈನಸ್ 4 ಪ್ಲಸ್ 4b ಇಸ್ ಈಕ್ವಲ್ ಟು 0. 6a ಪ್ಲಸ್ 4b ಇಸ್ ಈಕ್ವಲ್ ಟು 9 4 ಕಳೆದ್ರೆ 5, ಇದು ಮೈನಸ್ 5. ಇದು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಅದೇ ರೀತಿ OB ಮತ್ತು OC ಅನ್ನ ಸಮೀಕರಿಸಿದಾಗ OB ಈಕ್ವಲ್ ಟು OC ಅಂದಮೇಲೆ OB ಸ್ಕ್ವೇರ್ ಈಕ್ವಲ್ ಟು OC ಸ್ಕ್ವೇರ್. ಹಾಗಾದ್ರೆ ದೂರ ಸೂತ್ರವನ್ನು ಬಳಸಿದಾಗ a ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ b ಮೈನಸ್ 2 ಹೋಲ್ ಸ್ಕ್ವೇರ್ is equal to OC square a minus 0 whole square plus b plus 3 whole square. a minus 0 whole square a square, ಇದನ್ನ ವಿಸ್ತರಿಸಿದಾಗ b square plus 4 minus 4b equal to a minus 0 a square plus b square ಪ್ಲಸ್ 9 ಪ್ಲಸ್ 6b. ಎ ಕ್ಯಾನ್ಸಲ್, ಬಿ ಸ್ಕ್ವೇರ್ ಕ್ಯಾನ್ಸಲ್ಸ್. ಆದ್ದರಿಂದ 4 ಮೈನಸ್ 4b ಈಕ್ವಲ್ ಟು 9 ಪ್ಲಸ್ 6b. ಹಾಗಾದ್ರೆ ಮೈನಸ್ 4b ಮೈನಸ್ 6b ಈಕ್ವಲ್ ಟು 9 ಮೈನಸ್ 4 ಮೈನಸ್ 10b ಈಕ್ವಲ್ ಟು ಪ್ಲಸ್ 5, b ಈಕ್ವಲ್ ಟು 5 ಬೈ ಮೈನಸ್ 10. ಆದ್ದರಿಂದ b ಈಕ್ವಲ್ ಟು ಮೈನಸ್ 1/2. ಸಮೀಕರಣ 1 ಬಳಸಿಕೊಂಡು ಎ ಬೆಲೆಯನ್ನು ಕಂಡುಹಿಡಿಯೋಣ. ಸಮೀಕರಣ 1ರಿಂದ 6a ಪ್ಲಸ್ 4b ಈಕ್ವಲ್ ಟು ಮೈನಸ್ 5. ಇಲ್ಲಿ ಬಿ ಬೆಲೆಯನ್ನು ಹಾಕಿದ್ರೆ 6a ಪ್ಲಸ್ ಆಫ್ 4 ಇಂಟು ಮೈನಸ್ 1/2 ಈಕ್ವಲ್ ಟು ಮೈನಸ್ 5. ಅದನ್ನೇ ಮುಂದುವರಿಸಿದ್ರೆ 6a ಈಕ್ವಲ್ ಟು 2 1 2 2 ಅದರಿಂದ ಮೈನಸ್ 2 ಆ ಕಡೆ ಹೋದರೆ ಪ್ಲಸ್ 2 ಆಗುತ್ತೆ. ಆದ್ದರಿಂದ ಮೈನಸ್ 5 ಪ್ಲಸ್ 3 ಮೈನಸ್ 2 ಮೈನಸ್ 3. ಆದ್ದರಿಂದ ಎ ಇಸ್ ಈಕ್ವಲ್ ಟು ಮೈನಸ್ 1/2. ಆದ್ದರಿಂದ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಮೈನಸ್ 1/2 ಮೈನಸ್ 1/2 ಆಗಿವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 26 ಈ ರೀತಿಯಾಗಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ. ಈ ಪ್ರಮೇಯ ನಿಮ್ಮ ಪಠ್ಯ ಪುಸ್ತಕದಲ್ಲಿನ 10.2 ಪ್ರಮೇಯ ಆಗಿರೋದನ್ನ ಈ ರೀತಿಯಾಗಿ ನಾವು ಬಿಡಿಸಬಹುದು. ಪ್ರಶ್ನೆಯಲ್ಲಿ ಏನು ಹೇಳಿದೆ? ಒಂದು ವೃತ್ತ ಇದೆ, ವೃತ್ತಕ್ಕೆ ಬಾಹ್ಯ ಬಿಂದುವನ್ನು ತೆಗೆದುಕೊಳ್ಳೋಣ. ಇಲ್ಲಿಂದ 2 ಸ್ಪರ್ಶಕಗಳನ್ನ ಎಳೆಯಲಾಗಿದೆ. ಈ ಸ್ಪರ್ಶಕಗಳ ಉದ್ದಗಳು ಸಮವಾಗಿದೆ ಅಂತ ನಾವು ತೋರಿಸ್ಬೇಕು. ಇಲ್ಲೇ ಓ ವೃತ್ತ ಕೇಂದ್ರ ಅಂತ ನಾವು ತೆಗೆದುಕೊಂಡಾಗ ಪಿ ಬಾಹ್ಯ ಬಿಂದು, ಪಿ ನಿಂದ ವೃತ್ತಕ್ಕೆ ಕ್ಯೂ ಮತ್ತು ಆರ್ ಬಿಂದುಗಳಲ್ಲಿ 2 ಸ್ಪರ್ಶಕಗಳನ್ನ ಎಳೆದಿದ್ದೇವೆ. ಹಾಗಾದ್ರೆ ಕೊಟ್ಟಂತಹ ಪ್ರಶ್ನೆಯಲ್ಲಿ ದತ್ತಾಂಶಗಳನ್ನ ತೆಗೆದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 26. ದತ್ತ ಓ
ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಪಿ ನಿಂದ PQ ಮತ್ತು PR ಸ್ಪರ್ಶಕ ರಚಿಸಿದೆ. ಸಾಧನೀಯ ನಾವು ಸಾಧಿಸಬೇಕಾಗಿದ್ದು ಎರಡು ಸ್ಪರ್ಶಕಗಳ ಉದ್ದಗಳು ಸಮ ಅಂದಮೇಲೆ PQ is equal to PR. ಹಾಗಾದ್ರೆ ಇದಕ್ಕಾಗಿ ನಾವು ರಚನೆಯನ್ನ ಮಾಡ್ಕೊಳ್ಳೋಣ. ರಚನೆ OP OQ ಮತ್ತು OR ಸೇರಿಸಿ OP OQ OR ಅನ್ನ ಸೇರಿಸಿದಾಗ ನಮಗೆ ಎರಡು ಲಂಬಕೋನ ತ್ರಿಭುಜಗಳು ಉಂಟಾಗ್ತದೆ. ಹಾಗಾದ್ರೆ ಆ ಲಂಬಕೋನ ತ್ರಿಭುಜಗಳ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳು OPQ ಮತ್ತು OPR ಸರ್ವಸಮ ಅಂತ ಸಾಧಿಸಿ ಈ ಎರಡು ಸ್ಪರ್ಶಕ ಸಮ ಅಂತ ನಾವಿಲ್ಲಿ ತೋರಿಸಬೇಕು. ಹಾಗಾದ್ರೆ ಸಾಧನೆಯನ್ನ ಮಾಡೋಣ. ತ್ರಿಭುಜ OPQ ಮತ್ತು ತ್ರಿಭುಜ OPR ಗಳಲ್ಲಿ OP ಉಭಯ ಸಾಮಾನ್ಯ ಜೊತೆಗೆ OQ ಮತ್ತು OR ಸಮ. ಕಾರಣ ವೃತ್ತದ ತ್ರಿಜ್ಯಗಳು. ಅದೇ ರೀತಿ ಕೋನ OQP ಮತ್ತು ಕೋನ ORP ಇವು ಲಂಬ ಕೋನಗಳು. ಕಾರಣ ಸ್ಪರ್ಶಕದಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಆದ್ದರಿಂದ ಈ ಎರಡು ತ್ರಿಭುಜಗಳಲ್ಲಿ, ಎರಡು ಲಂಬಕೋನ ತ್ರಿಭುಜಗಳಲ್ಲಿ ವಿಕರ್ಣವು ಸಮವಾಗಿದ್ದು ಇನ್ನೊಂದು ಬಾಹು ಸಮವಾಗಿರೋದ್ರಿಂದ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮದಿಂದ ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ತ್ರಿಭುಜ OPQ ಸರ್ವಸಮ ತ್ರಿಭುಜ OPR. ಎರಡು ತ್ರಿಭುಜಗಳು ಸರ್ವಸಮ ಆದ್ಮೇಲೆ ಅನುರೂಪ ಬಾಹುಗಳು ಸಮವಾಗಿರಬೇಕು. ಈಗಾಗಲೇ ಎರಡು ಬಾಹುಗಳ ಸಮ ಅಂತ ನಾವು ಬರೆದಿದ್ದೇವೆ. ಆದ್ದರಿಂದ ಮೂರನೇ ಬಾಹು PQ ಮತ್ತು PR ಸಮವಾಗಿವೆ. ಇಲ್ಲಿ ಕಾರಣ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮ. ಎರಡು ತ್ರಿಭುಜಗಳು ಸರ್ವಸಮವಾಗಿರೋದ್ರಿಂದ ಈ ಎರಡು ಸ್ಪರ್ಶಕಗಳು ಸಮವಾಗಿವೆ ಅಂತ ನಾವು ಸಾಧಿಸಬಹುದು. ಪ್ರಶ್ನೆ ಸಂಖ್ಯೆ 27 ಈ ರೀತಿಯಾಗಿದೆ. ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಸರಾಸರಿ ಜವವನ್ನು ಲೆಕ್ಕಿಸಿ. ಇಂತಹ ದೂರ, ಜವ ಮತ್ತು ಕಾಲದ ಪ್ರಶ್ನೆಗಳಲ್ಲಿ ಮೊದಲಿಗೆ ಕೊಟ್ಟಂತಹ ದೂರವನ್ನು ಬರ್ಕೊಳ್ಬೇಕು. ಹಾಗಾದ್ರೆ ಕೊಟ್ಟಂತಹ ದತ್ತಾಂಶಗಳನ್ನು ಬರಿತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 27. ದೂರ D ಅಂತ ತೆಗೆದುಕೊಳ್ಳೋಣ. D is equal to 132 ಕಿಲೋಮೀಟರ್. ಹಾಗಾದ್ರೆ ಇಲ್ಲಿ ರೈಲುಗಳ ಜವವನ್ನ ವ್ಯತ್ಯಾಸವಾಗಿ ನೀಡೋದ್ರಿಂದ ಜವವನ್ನು ನಾನು X ಅಂತ ತೆಗೆದುಕೊಳ್ತೇನೆ. ಆದ್ದರಿಂದ ಪ್ಯಾಸೆಂಜರ್ ರೈಲಿನ ಜವವು X ಆಗಿರಲಿ. ಹಾಗಾದ್ರೆ ಪ್ಯಾಸೆಂಜರ್ ರೈಲಿನ ಜವ X ಆದ್ರೆ ಅದು ತೆಗೆದುಕೊಳ್ಳುವ ಸಮಯವನ್ನು T1 ಅಂತ ಕರೆಯೋಣ. ಆದ್ದರಿಂದ T1 is equal to ದೂರ ಬೈ ಜವ 132 ಭಾಗಿಸು X.
ಅದೇ ರೀತಿ ಎಕ್ಸ್ಪ್ರೆಸ್ ರೈಲು ಪ್ಯಾಸೆಂಜರ್ ರೈಲ್ಗಿಂತ ಪ್ರತಿ ಗಂಟೆಗೆ 11 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿ ಚಲಿಸೋದ್ರಿಂದ ಎಕ್ಸ್ಪ್ರೆಸ್ ರೈಲಿನ ಜವವು x+11. ಆದ್ದರಿಂದ ಎಕ್ಸ್ಪ್ರೆಸ್ ರೈಲು ತೆಗೆದುಕೊಳ್ಳುವ ಸಮಯ T2 ಅಂತ ತೆಗೆದುಕೊಂಡಾಗ T2 ದೂರ 132 ಕಿಲೋಮೀಟರ್ ಭಾಗಿಸು ಜವ x+11. ಹೇಳಿಕೆಯ ಪ್ರಕಾರ ಎಕ್ಸ್ಪ್ರೆಸ್ ರೈಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಅಂದ್ರೆ ಎಕ್ಸ್ಪ್ರೆಸ್ ರೈಲಿನ ಸಮಯ ಕಡಿಮೆ, ಪ್ಯಾಸೆಂಜರ್ ರೈಲಿನ ಸಮಯ ಹೆಚ್ಚಾಗಿದೆ. ಆದ್ದರಿಂದ ಹೇಳಿಕೆಯ ಪ್ರಕಾರ T1 ಮೈನಸ್ T2 = 1. T1 132 ಭಾಗಿಸು x ಮೈನಸ್ 132 ಭಾಗಿಸು x+11 = 1. ಈ ಎರಡು ಅಂಶಗಳಲ್ಲಿ ಸಾಮಾನ್ಯವಾಗಿರುವ 132 ಹೊರಗಡೆ ತೆಗೆದ್ರೆ 1/x ಮೈನಸ್ 1/x+L1 = 1. ಭಿನ್ನ ರಾಶಿಗಳ ಸಂಕಲನ ಮಾಡೋಣ. 132 ಇನ್ ಬ್ರಾಕೆಟ್ x+1 ಮೈನಸ್ x ಡಿವೈಡೆಡ್ ಬೈ x ಇಂಟು x+11 = 1. 132 ಗುಣಿಸು x ಕ್ಯಾನ್ಸಲ್ಸ್ 11 = x ಇಂಟು x+11. 132 11ಕ್ಕೆ ಗುಣಿಸಿದ್ರೆ 1452 = x² ಪ್ಲಸ್ 11x. ಇದನ್ನ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಪರಿವರ್ತಿಸಿದ್ರೆ x² ಪ್ಲಸ್ 11x ಮೈನಸ್ 1452 = 0 ಆಗ್ತದೆ. ಹಾಗಾದ್ರೆ ಇದನ್ನ ನಾವು ಅಪವರ್ತನ ವಿಧಾನದಿಂದ ಬಿಡಿಸ್ತೀವಿ. ಮಧ್ಯ ಪದವನ್ನ ಬಿಡಿಸುವುದರ ಮೂಲಕ ಎರಡು ಸಂಖ್ಯೆಗಳ ಗುಣಾಕಾರ ಮಾಡಿದಾಗ 1452 ಬರಬೇಕು. ಆ ಎರಡು ಸಂಖ್ಯೆಗಳು ಒಂದರಲ್ಲಿ ಒಂದು ಕಳೆದಾಗ 11 ಬರಬೇಕು. ಅಂತಹ ಎರಡು ಸಂಖ್ಯೆಗಳು 33 ಮತ್ತು 44. ಆದ್ದರಿಂದ x² ಮೈನಸ್ 33x ಪ್ಲಸ್ 44x ಮೈನಸ್ 1452 = 0. ಇವುಗಳಲ್ಲಿ ಸಾಮಾನ್ಯ, ಇವುಗಳ ಸಾಮಾನ್ಯ ತೆಗೆದ್ರೆ x ಇಂಟು x ಮೈನಸ್ 33 ಪ್ಲಸ್ 44 ಸಾಮಾನ್ಯ ತೆಗೆದ್ರೆ x ಮೈನಸ್ 33 = 0. ಹಾಗಾದ್ರೆ x ಮೈನಸ್ 33 = 0 ಅಥವಾ x ಪ್ಲಸ್ 44 = 0. ಹಾಗಾದ್ರೆ x = 33 ಅಥವಾ x -44. ಇಲ್ಲಿ ಜವವು ಧನಾತ್ಮಕವಾಗಿರುವುದರಿಂದ x = 33. ಆದ್ದರಿಂದ ಪ್ಯಾಸೆಂಜರ್ ರೈಲಿನ ಜವ 33 ಕಿಲೋಮೀಟರ್ ಪ್ರತಿ ಗಂಟೆ. ಅದೇ ರೀತಿ ಎಕ್ಸ್ಪ್ರೆಸ್ ರೈಲಿನ ಜವ 44 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಮುಂದಿನ ಭಾಗವನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 27ರಲ್ಲಿ ಅಥವಾ ಪ್ರಶ್ನೆ ಇದೆ. ಪ್ರಶ್ನೆಯನ್ನ ಓದ್ತಾ ಇದ್ದೇನೆ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸುಗಳು ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳಾಗಿವೆ. ಅವರ ವಯಸ್ಸುಗಳ ಗುಣಲಬ್ಧ 480ಕ್ಕೆ ಸಮವಾಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಮೊದಲಿಗೆ ಹೇಳಿಕೆಯ ಆಧಾರದ ಮೇಲೆ ವರ್ಗ ಸಮೀಕರಣ ರಚನೆ ಮಾಡಿ, ವರ್ಗ ಸಮೀಕರಣ ಬಿಡಿಸುವುದರ ಮೂಲಕ ಈ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾದ್ರೆ ಇಲ್ಲಿ ಕೊಟ್ಟಂತಹ ಅಂಶ ಎ ಮತ್ತು ಬಿ ಇಬ್ಬರು ವಿದ್ಯಾರ್ಥಿಗಳು ಈಗ ಇರುವಂತಹ ವಯಸ್ಸು 19 ಮತ್ತು 11.
ಇವ್ರು ಎಷ್ಟು ವರ್ಷದ ನಂತರ ಈ 2 ವರ್ಷಗಳ ಗುಣಲಬ್ಧವು 485 ಆಗುತ್ತೆ ಕಂಡುಹಿಡಿಯೋಣ. ಹಾಗಾದ್ರೆ ಹೆಚ್ಚಿನ ವರ್ಷಗಳನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಹಾಗಾದ್ರೆ ಬೇಕಾಗುವ ವರ್ಷಗಳು ಎಕ್ಸ್ ಆಗಿರಲಿ. ಹಾಗಾದ್ರೆ ಎಕ್ಸ್ ವರ್ಷಗಳ ನಂತರ ಎಯ ವಯಸ್ಸು ಎಕ್ಸ್ ಪ್ಲಸ್ 19, ಬಿಯ ವಯಸ್ಸು ಎಕ್ಸ್ ಪ್ಲಸ್ 15. ಇವರ ವಯಸ್ಸುಗಳ ಗುಣಲಬ್ಧ ಅಂದರೆ ಎಕ್ಸ್ ಪ್ಲಸ್ 19 ಗುಣಿಸು ಎಕ್ಸ್ ಪ್ಲಸ್ 15 ಇವೆರಡರ ಗುಣಲಬ್ಧ 480ಕ್ಕೆ ಸಮ ಅಂತ ತೆಗೆದುಕೊಂಡಾಗ ಇಲ್ಲಿ ದ್ವಿಪದವನ್ನು ಗುಣಿಸೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 15 ಪ್ಲಸ್ 15x ಪ್ಲಸ್ 19 ಇಂಟು ಎಕ್ಸ್ 19x ಪ್ಲಸ್ 15 19ಕ್ಕೆ ಗುಣಿಸಿದರೆ 285 ಈಕ್ವಲ್ ಟು 480. ಸರಳೀಕರಣ ಮಾಡೋಣ. ಎಕ್ಸ್ ಸ್ಕ್ವೇರ್ 15 ಮತ್ತು 19 ಎಕ್ಸ್ ಸೇರಿಸಿದರೆ 34x. ಅದೇ ರೀತಿ 200 ಪ್ಲಸ್ 285 480 ಬಲಭಾಗದಿಂದ ಎಡಭಾಗಕ್ಕೆ ಬಂದರೆ ಮೈನಸ್ 480 ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 34x ಮೈನಸ್ 195 ಈಕ್ವಲ್ ಟು 0. ಎರಡು ಸಂಖ್ಯೆಗಳನ್ನು ಈ ಒಂದು ವರ್ಗ ಸಮೀಕರಣವನ್ನು ನಾವು ಮಧ್ಯಪದವನ್ನು ಬಿಡಿಸುವುದರ ಮೂಲಕ ಮಾಡಬೇಕು. ಹಾಗಾದರೆ ಮಧ್ಯಪದವನ್ನು ಬಿಡಿಸಲಿಕ್ಕೆ ಎರಡು ಸಂಖ್ಯೆಗಳನ್ನ ಗುಣಲಬ್ಧವಾಗಿ ಮಾಡಿದರೆ 195 ಬರಬೇಕು. ಅವೆರಡನ್ನ ಸೇರಿಸಿದರೆ 34 ಬರಬೇಕು. ಅಂತಹ ಸಂಖ್ಯೆಗಳನ್ನ ಹಿಡಿಯೋಣ. ಮೊದಲಿಗೆ 5 ಇರೋದ್ರಿಂದ 5ಅನ್ನ ಸಾಮಾನ್ಯವಾಗಿ ತೆಗೆದಾಗ 5 ಗುಣಾಕಾರ 39. ಹಾಗಾದ್ರೆ 39ರಲ್ಲಿ 5ಅನ್ನ ಕಳೆದ್ರೆ 34 ಬರ್ತದೆ. ಹಾಗಾದ್ರೆ ಇದನ್ನ ಬಿಡಿಸೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 39x ಮೈನಸ್ 195 ಈಕ್ವಲ್ ಟು 0. ಸಾಮಾನ್ಯವನ್ನು ತೆಗೆಯೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ನಲ್ಲಿ ಸಾಮಾನ್ಯ ಎಕ್ಸ್, ಉಳಿದಿದ್ದು ಎಕ್ಸ್ ಮೈನಸ್ 5. ಅದೇ ರೀತಿ ಈ ಎರಡರಲ್ಲಿ ಸಾಮಾನ್ಯ 39, ಉಳಿದಿದ್ದು ಎಕ್ಸ್ ಮೈನಸ್ 5 ಈಕ್ವಲ್ ಟು 0. ಎರಡರಲ್ಲಿಯೂ ಸಾಮಾನ್ಯ ಎಕ್ಸ್ ಮೈನಸ್ 5ಅನ್ನು ತೆಗೆದ್ರೆ ಉಳಿಯುವಂಥದ್ದು ಇಲ್ಲಿ ಎಕ್ಸ್ ಪ್ಲಸ್ 39 ಈಕ್ವಲ್ ಟು 0. ಹಾಗಾದ್ರೆ ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 39 ಈಕ್ವಲ್ ಟು 0. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು 5 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 39. ವಯಸ್ಸುಗಳ ಲೆಕ್ಕಾಚಾರ ಧನಾತ್ಮಕವಾಗಿರುವುದರಿಂದ ವಯಸ್ಸಿನ ಲೆಕ್ಕಾಚಾರ ಧನಾತ್ಮಕವಾಗಿರುವುದರಿಂದ ಎಕ್ಸ್ ನ ಬೆಲೆಯನ್ನು ನಾವು 5 ಅಂತ ತೆಗೆದುಕೊಳ್ಳೋಣ. ಹಾಗಾದರೆ ಎ ಮತ್ತು ಬಿಗಳ ವಯಸ್ಸು ಈಗಿನ ವಯಸ್ಸಿನಿಂದ 5 ವರ್ಷಗಳ ನಂತರ ಆ ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ಗುಣಲಬ್ಧ 480 ಆಗುತ್ತದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 28 ಈ ರೀತಿಯಾಗಿದೆ. ಸೆಕೆಂಟ್ ಎ ಗುಣಿಸು 1 ಮೈನಸ್ ಎ ಗುಣಿಸು secant a plus tan a equal to square root of 1 plus cos a into 1 minus cos a ಗುಣಿಸು cosec a ಎಂದು ಸಾಧಿಸಿ. ಈ ಪ್ರಶ್ನೆಯನ್ನ ಗಮನಿಸಿದಾಗ ಇದನ್ನ ಎರಡು ಭಾಗಗಳಲ್ಲಿ ಬಿಡಿಸಬೇಕು. ಮೊದಲನೇದು ಎಡಭಾಗ, ಆ ನಂತರದಲ್ಲಿ ಬಲಭಾಗವನ್ನು ಬಿಡಿಸಬೇಕು. ಮೊದಲಿಗೆ ಎಡಭಾಗವನ್ನು ಬಿಡಿಸೋಣ. LHS ಎಡಭಾಗವನ್ನು ಬರ್ಕೊಳ್ಳೋಣ. LHS ಈಕ್ವಲ್ ಟು ಈ ರೀತಿಯಾಗಿದೆ. secant a ಗುಣಿಸು 1 ಮೈನಸ್ ಸೈನ್ ಎ ಗುಣಿಸು ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಎಲ್ಲ ಅಂಶಗಳನ್ನ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿರುವಂತಹ ಉದಾಹರಣೆ ಬಿಡಿಸಬೇಕಾದ್ರೆ ಮೊದಲಿಗೆ ಸಾಧಿಸುವಂತಹ ಪ್ರಶ್ನೆಗಳಲ್ಲಿ ಕೊಟ್ಟಂತಹ ಎಲ್ಲಾ ಅಂಶಗಳನ್ನ ಸೈನ್ ಮತ್ತು ಕಾಸ್ಗಳಲ್ಲಿ ವ್ಯಕ್ತಪಡಿಸಬೇಕು. ಹಾಗಾದ್ರೆ ಇರುವಂತಹ ಅಂಶಗಳನ್ನ ಸೈನ್ ಮತ್ತು ಕಾಸ್ನಲ್ಲಿ ವ್ಯಕ್ತಪಡಿಸಬೇಕಾದ್ರೆ ಸಿಕೆಂಟ್ ಎ ಅಂದ್ರೆ 1 ಬೈ
ಕಾಸ್ ಎ ಗುಣಿಸು 1 ಮೈನಸ್ ಸೈನ್ ಎ. ಇನ್ನೊಂದು ಬ್ರಾಕೆಟ್ನಲ್ಲಿ ಸಿಕೆಂಟ್ ಅಂದರೆ 1 ಬೈ ಕಾಸ್ ಎ ಪ್ಲಸ್ ಟ್ಯಾನ್ ಎ ಅಂದರೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. 1 by cos A in bracket 1 minus sin A. ಭಿನ್ನ ರಾಶಿಗಳ ಸಂಕಲನ ಛೇದಗಳು ಒಂದೇ ಇರೋದ್ರಿಂದ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. 1 ಪ್ಲಸ್ ಸೈನ್ ಎ ಗುಣಾಕಾರ 1 ಮೈನಸ್ ಸೈನ್ ಎ. ಇದು ಎ ಪ್ಲಸ್ ಬಿ ಗುಣಾಕಾರ ಎ ಮೈನಸ್ ಬಿ ರೂಪದಲ್ಲಿದೆ. ಆದ್ದರಿಂದ ಇದರ ಬೆಲೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಬೆಲೆ ಕಾಸ್ ಸ್ಕ್ವೇರ್ ಎ ಭಾಗಿಸು ಕಾಸ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಭಾಗಿಸಿದಾಗ ಬರುವಂತ ಬೆಲೆ 1. ಇದನ್ನ 1 ಅಂತ ಕರೆಯೋಣ. ಈಗ ಬಲಭಾಗವನ್ನು ಬಿಡಿಸೋಣ. ಆರ್ ಎಚ್ ಎಸ್ ಬಲಭಾಗ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಗುಣಿಸು 1 ಮೈನಸ್ ಕಾಸ್ ಎ ಇಂಟು ಕೊಸೆಕ್ ಎ. ರೂಟ್ ನಲ್ಲಿರುವ ಅಂಶವನ್ನು ಗಮನಿಸಿದಾಗ ಎ ಪ್ಲಸ್ ಬಿ ಗುಣಾಕಾರ ಎ ಮೈನಸ್ ಬಿ. ಉತ್ತರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆದ್ದರಿಂದ ಇದರ ಬೆಲೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಗುಣಾಕಾರ 1 ಬೈ ಸೈನ್ ಎ. ರೂಟ್ ನಲ್ಲಿರೋದು 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಗುಣಿಸು 1 ಬೈ ಸೈನ್ ಎ. ವರ್ಗಮೂಲ ಹೋಗಿ ಬೇಲೆ ಉಳಿಯುತ್ತದೆ ಸೈನ್ ಎ ಭಾಗಿಸು ಸೈನ್ ಎ. ಇವುಗಳ ಬೆಲೆ 1. ಇದನ್ನ 2 ಅಂತ ಕರಿತೀನಿ. ಸಮೀಕರಣ 1 ಮತ್ತು 2ರಲ್ಲಿ ಬಲಭಾಗ ಒಂದೇ ಆಗಿರೋದ್ರಿಂದ ಸಮೀಕರಣ 1 ಮತ್ತು 2ರಿಂದ LHS ಮತ್ತು RHS ಗಳು ಸಮನಾಗಿವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಥವಾ ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಕೂಡ ಈಗ ಬಿಡಿಸೋಣ. ಅಥವಾ ಪ್ರಶ್ನೆ ಈ ರೀತಿಯಾಗಿದೆ. ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಈಕ್ವಲ್ ಟು ಕಾಟ್ ಥೀಟಾ ಪ್ಲಸ್ ಸಿಕೆಂಡ್ ಥೀಟಾ ಇಂಟು ಕೊಸೆಕ್ ಥೀಟಾ. ಹಾಗಾದ್ರೆ ಇಲ್ಲಿ ಎಡಭಾಗದಿಂದ ಬಲಭಾಗಕ್ಕೆ ಬರೋಣ. ಮೊದಲಿಗೆ ಎಡಭಾಗವನ್ನು ಬರ್ಕೊಳ್ಳೋಣ. LHS ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಛೇದಗಳೆಲ್ಲ ಸಹ 1 ಮೈನಸ್ ಕಾಸ್ ಥೀಟಾ ಗುಣಾಕಾರ 1 ಪ್ಲಸ್ ಕಾಸ್ ಥೀಟಾ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಅದೇ ರೀತಿ ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಅದೇ ರೀತಿ ಟ್ಯಾನ್ ಥೀಟಾ ಇಂಟು 1 ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಗುಣಾಕಾರ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಗುಣಾಕಾರ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಸೈನ್ ಸ್ಕ್ವೇರ್ ಥೀಟಾ. ಮುಂದೆ ಸರಳೀಕರಣ ಮಾಡ್ತಾ ಹೋಗೋಣ. ಸೈನ್ ಥೀಟಾ ಪ್ಲಸ್
sin theta into cos theta plus sin theta by cos theta minus cos cancels, sin theta whole divided by sin square theta. sin theta cancels. ಭಿನ್ನ ರಾಶಿಯನ್ನ ಸಂಖ್ಯೆಯಾಗಿ ಬರೆದಾಗ ಅಥವಾ ಭಿನ್ನ ರಾಶಿಯನ್ನು ವಿಭಜಿಸಿ ಮಾಡಿ ಬರೆದಾಗ sin theta into cos theta divided by sin square theta plus sin theta by cos theta into 1 by sin square theta. ಇಲ್ಲಿ sin theta ಸ್ಕ್ವೇರ್, ಅದೇ ರೀತಿ sin theta ಸ್ಕ್ವೇರ್ ಹೋಗೋದ್ರಿಂದ cos theta by sin theta plus 1 by cos theta into sin theta. ಅಲ್ಲಿ ಬಂದಿರುವಂಥ ಬೆಲೆಗಳನ್ನ ಬರ್ಕೊಂತೇನೆ. cos theta by sin theta plus 1 by cos theta into sin theta. cos theta by sin theta ಅಂದ್ರೆ ಅದು cot theta plus 1 by cos theta secant theta into sin theta is cosec theta which is RHS. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 29 ಈ ರೀತಿಯಾಗಿದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಹಾಗಾದರೆ ಮೊದಲಿಗೆ ಕೊಟ್ಟಂತಹ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 2 ಮತ್ತು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು -8. ಯಾವುದಾದ್ರೂ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಗೊತ್ತಿದ್ದಾಗ ಆ ವರ್ಗ ಬಹುಪದೋಕ್ತಿ ಈ ರೀತಿಯಾಗಿರ್ತದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಬೆಲೆಗಳನ್ನು ಹಾಕೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ 2 ಗುಣಾಕಾರ ಎಕ್ಸ್ ಪ್ಲಸ್ ಗುಣಾಕಾರ -8. ಇದನ್ನು ಸರಳೀಕರಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2x -8. ಆದ್ದರಿಂದ ನಮಗೆ ಬೇಕಾದಂತಹ ಬಹುಪದೋಕ್ತಿ ಬಂದಿದೆ. ಇದರಿಂದ ನಾವೇನು ಮಾಡಬೇಕಾಗಿದೆ, ಈಗ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕು. ಆದ್ದರಿಂದ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x -8. ಇದನ್ನ ಮಧ್ಯಪದವನ್ನು ಬಿಡಿಸುವುದರ ಮೂಲಕ ಅಪವರ್ತಿಸಬೇಕು. ಗುಣಿಸಿದಾಗ ಬರುವಂತ 2 ಸಂಖ್ಯೆಗಳು 8 ಆಗಿರಲಿ ಮತ್ತು ಗುಣಿಸಿದಾಗ ಬರುವಂತ ಸಂಖ್ಯೆ 2 ಆಗಬೇಕಂದ್ರೆ ಅವೆರಡು 4 8. ಆದ್ದರಿಂದ ಸಂಖ್ಯೆಗಳು 4 ಮತ್ತು 2 ಆಗಿವೆ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x -8. 2ರಲ್ಲಿ ಇರುವಂತ ಸಾಮಾನ್ಯ ಎಕ್ಸ್ ಅನ್ನ ತೆಗೆದಾಗ x -4, ಅದೇ ರೀತಿ ಪ್ಲಸ್ 2 ಗುಣಾಕಾರ x -4. 2ರಲ್ಲಿಯೂ ಸಾಮಾನ್ಯ x -4 ಗುಣಿಸು x ಪ್ಲಸ್ 2. ಆದ್ದರಿಂದ ಶೂನ್ಯತೆಗಳು ಆಲ್ಫಾ ಈಕ್ವಲ್ ಟು +4, ಬೀಟಾ ಈಕ್ವಲ್ ಟು -2 ಆಗಿದೆ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇದೆ. ಆ ಅಥವಾ ಪ್ರಶ್ನೆಯನ್ನ ಕೂಡ ಬಿಡಿಸೋಣ. ಅಥವಾ ಪ್ರಶ್ನೆ ಈ ರೀತಿಯಾಗಿದೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಈ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆದರೆ ಈ ಕೆಳಗಿರುವಂತಹ ಹೇಳಿಕೊಟ್ಟಂತಹ ಅಂಶಗಳ ಬೆಲೆಗಳನ್ನ ಕಂಡುಹಿಡಿಯಬೇಕು. ಹಾಗಾದರೆ ಮೊದಲಿಗೆ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಆಲ್ಫಾ ಮತ್ತು ಬೀಟಾವನ್ನ ಕಂಡುಕೊಳ್ಳೋಣ ಅಥವಾ ಆಲ್ಫಾ ಪ್ಲಸ್ ಬೀಟಾವನ್ನ ಮಾಡ್ಕೊಳ್ಳೋಣ. ಕೊಟ್ಟಂತ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಸಹಗುಣಕ ಬರ್ಕೊಳ್ಳೋಣ. ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 3, ಸಿ ಈಕ್ವಲ್ ಟು 1.
ಹಾಗಾದ್ರೆ ಸಗುಣಕಗಳ ಮತ್ತು ಶೂನ್ಯತೆಗಳ ಸಂಬಂಧ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂದ್ರೆ -3/1 ಅಂದ್ರೆ -3. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -3. ಇದನ್ನ ಒಂದೊಂದು ಕರೆಯೋಣ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಅಂದ್ರೆ 1/1 ಬೆಲೆ 1. ಆದ್ದರಿಂದ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 1. ಕೊಟ್ಟಂತ ಅಂಶಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಅದಕ್ಕಾಗಿ ಮೊದಲನೇದನ್ನು ತೆಗೆದುಕೊಳ್ಳೋಣ. 1/ಆಲ್ಫಾ ಪ್ಲಸ್ 1/ಬೀಟಾ. ಭಿನ್ನರಾಶಿಗಳ ಸಂಕಲನದಲ್ಲಿ ಲಸ ಆಲ್ಫಾ ಇಂಟು ಬೀಟಾ. ಆದ್ದರಿಂದ ಇಲ್ಲಿ ಬೀಟಾ ಪ್ಲಸ್ ಆಲ್ಫಾ. ಆಲ್ಫಾ ಪ್ಲಸ್ ಬೀಟಾ, ಬೀಟಾ ಪ್ಲಸ್ ಆಲ್ಫಾ ಎರಡು ಪರಿವರ್ತನೆಗಳು ಒಳಗೊಂಡಿದ್ದರಿಂದ ಆಲ್ಫಾ ಪ್ಲಸ್ ಬೀಟಾದ ಬೆಲೆ -3 ಭಾಗಿಸು ಆಲ್ಫಾ ಇಂಟು ಬೀಟಾ ಬೆಲೆ 1. ಆದ್ದರಿಂದ ಇದರ ಬೆಲೆ -3. ರೋಮನ್ ನಂಬರ್ 2 ಕೂಡ ತೆಗೆದುಕೊಳ್ಳೋಣ. ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಇವೆರಡರಲ್ಲಿ ಸಾಮಾನ್ಯ ಇರುವಂತಹ ಅಂಶ ಆಲ್ಫಾ ಮತ್ತು ಬೀಟಾವನ್ನು ತೆಗೆದಾಗ ಇಲ್ಲಿ ಆಲ್ಫಾ ಇಲ್ಲಿ ಬೀಟಾ ಉಳಿತದೆ. ಇವುಗಳ ಬೆಲೆ ಹಾಕೋಣ. 1 ಇಂಟು -3. ಇದ್ರ ಬೆಲೆ ಕೂಡ -3. ಪ್ರಶ್ನೆ ಸಂಖ್ಯೆ 30 ಈ ರೀತಿಯಾಗಿದೆ. ABC ಒಂದು ಲಂಬಕೋನ ತ್ರಿಭುಜ. ಕೋನ BAC 90 ಡಿಗ್ರಿ ಮತ್ತು AD ಲಂಬ BC ಆದರೆ AB² BC ಗುಣಿಸು BD ಎಂದು ಸಾಧಿಸಿ. ಕೊಟ್ಟಂತಹ ಅಂಶಗಳ ಆಧಾರದ ಮೇಲೆ ಮೊದಲಿಗೆ ಚಿತ್ರವನ್ನು ಹಾಕೋಣ. ಪ್ರಶ್ನೆ ಸಂಖ್ಯೆ 30 ಚಿತ್ರವನ್ನು ಹಾಕೋಣ. ಇಲ್ಲಿರುವಂತದ್ದೊಂದು ಲಂಬಕೋನ ತ್ರಿಭುಜ. ಇಲ್ಲಿ BAC 90 ಡಿಗ್ರಿ ಅಂದ್ರೆ ಕೋನ A 90 ಡಿಗ್ರಿ. ಹಾಗಾದ್ರೆ ಇದು B ಅಂತ ಕರೆಯೋಣ, ಇದನ್ನ C ಅಂತ ಕರೆಯೋಣ. ಜೊತೆಗೆ AD ಲಂಬ BC. ಹಾಗಾದ್ರೆ A ಬಿಂದುವಿನಿಂದ BC ಗೆ ಲಂಬವನ್ನು ರಚಿಸೋಣ. ಆ ಬಿಂದು D ಆಗಿರಲಿ. ನಾವೇನು ಸಾಧಿಸಬೇಕಾಗಿದೆ? AB² ಬೆಲೆಯು BC ಮತ್ತು BDಗಳ ಬೆಲೆಗೆ ಸಮವಾಗಿದೆ ಅಂತ ನಾವು ಸಾಧಿಸಬೇಕು. ಹಾಗಾದ್ರೆ ತ್ರಿಭುಜಗಳನ್ನು ತೆಗೆದುಕೊಂಡು ಯಾವುದು? ಮೊದಲನೇ ಇದ್ದಂತಹ ತ್ರಿಭುಜ ABC ಮತ್ತು ತ್ರಿಭುಜ ABDಗಳಲ್ಲಿ ಈ ಎರಡು ತ್ರಿಭುಜ ತೆಗೆದುಕೊಂಡಾಗ ಈ ಎರಡೂ ತ್ರಿಭುಜಗಳು ಲಂಬಕೋನ ತ್ರಿಭುಜಗಳು. ಅಂದ್ರೆ ಕೋನ A ಅಥವಾ ಕೋನ BAC ಈಕ್ವಲ್ ಟು ಕೋನ ADB. ಕಾರಣ ಏನಂದ್ರೆ ಅದು ಲಂಬಕೋನ. ಅದರ ಜೊತೆಗೆ ಕೋನ B ಉಭಯ ಸಾಮಾನ್ಯ. ಕೋನ B ಉಭಯ ಸಾಮಾನ್ಯ. ಹಾಗಾದ್ರೆ ಯಾವುದಾದ್ರೂ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮವಾಗಿದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಅಂದ್ರೆ ತ್ರಿಭುಜ ABC ಸಮರೂಪಿ ತ್ರಿಭುಜ ABD. ಕಾರಣ ಕೋನ ನಿರ್ಧಾರಕ ಗುಣ. ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮವಾಗಿದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಸಮರೂಪಿಗಳ ಮೇಲೆ ಎರಡು ತ್ರಿಭುಜಗಳು ಸಮರೂಪಿಗಳಾದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಹಾಗಾದ್ರೆ ಅನುರೂಪ ಬಾಹುಗಳನ್ನ ಬರೆಯೋಣ. ಮೊದಲಿಗೆ ಕೋನ BAC ಈ ರೀತಿಯಾಗಿದೆ, BAC. ಅದೇ ರೀತಿ ADB ಈ ರೀತಿಯಾಗಿದೆ. ಇಲ್ಲಿ ಲಂಬ ಕೋನಕ್ಕೆ ಲಂಬ ಕೋನ ಜೊತೆಗೆ ಬಿ ಕೋನಕ್ಕೆ ಬಿ ಕೋನ ಹೊಂದಿರುವಂತಹ ಬಾಹು ದೊಡ್ಡ ತ್ರಿಭುಜದಲ್ಲಿ AB ಆದ್ರೆ ಚಿಕ್ಕ ತ್ರಿಭುಜದಲ್ಲಿ BD. ಅದೇ ರೀತಿ ವಿಕರ್ಣ BC ಅದಕ್ಕೆ ಅನುರೂಪವಾಗಿದ್ದು AB. ಹಾಗಾದ್ರೆ ಬರೆಯೋಣ, ಅನುರೂಪ ಬಾಹುಗಳನ್ನ ಸಮಾನುಪಾತದಲ್ಲಿ ಬರೆಯೋಣ. AB ಬೈ ಚಿಕ್ಕ ತ್ರಿಭುಜದಲ್ಲಿ AB ಅನ್ನ ತಗೊಂಡ್ರೆ ದೊಡ್ಡ ತ್ರಿಭುಜದಲ್ಲಿ BC ಈಕ್ವಲ್ ಟು. ಅದೇ ರೀತಿ ಚಿಕ್ಕ ತ್ರಿಭುಜದಲ್ಲಿ ನಾನು BD ಅನ್ನ ತೆಗೆದುಕೊಂಡ್ರೆ BD, ದೊಡ್ಡ ತ್ರಿಭುಜದಲ್ಲಿ ಅದು AB ಬಾಹು ಆಗುತ್ತದೆ. ಬಲಭಾಗಕ್ಕೆ ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ AB ಗುಣಾಕಾರ AB² ಈಕ್ವಲ್ ಟು BD ಇಂಟು BC ಅಥವಾ BC ಗುಣಿಸು BD. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ
31 ಈ ರೀತಿಯಾಗಿದೆ. ಗೋಡಿ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಹಾಗಾದರೆ ಕೊಟ್ಟಿರುವಂಥ ಅಂಶಗಳನ್ನ ಮೊದಲು ಬರ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 31, ನಿಮಿಷದ ಮುಳ್ಳಿನ ತ್ರಿಜ್ಯ ಉದ್ದ, ಅದನ್ನು ತ್ರಿಜ್ಯ ಅಂತ ತೆಗೆದುಕೊಳ್ಳೋಣ. r = 18 ಸೆಂಟಿಮೀಟರ್. ಅದೇ ರೀತಿ ನಿಮಿಷದ ಮುಳ್ಳು 35 ನಿಮಿಷಗಳನ್ನು ದಾಟಿದೆ 60 ನಿಮಿಷದಲ್ಲಿದ್ದರೆ ಅದು ಥೀಟಾವನ್ನು ತೆಗೆದುಕೊಳ್ಳೋಣ. ಪ್ರತಿ 5 ನಿಮಿಷಕ್ಕೆ 30, 35 ನಿಮಿಷಕ್ಕೆ 210 ಅಥವಾ 35/60 × 360 ಕ್ಯಾನ್ಸಲ್. 6 35 210 ಡಿಗ್ರಿ. ಆದ್ದರಿಂದ ಥೀಟಾ 210 ಡಿಗ್ರಿ ಆಗುತ್ತದೆ. ಹಾಗಾದರೆ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ, ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಮವಾಗಿರೋದ್ರಿಂದ ಸೂತ್ರ ಬರೀತೀನಿ. θ/360 × πr². ಥೀಟಾ 210/360 ಗುಣಾಕಾರ π 22/7 ಗುಣಾಕಾರ ತ್ರಿಜ್ಯ 18 ಗುಣಾಕಾರ 18 ಕ್ಯಾನ್ಸಲ್. 7 1 7 3 18 1 18 2 2 1 2 9 22 ಗುಣಾಕಾರ 9 3 27. ಇವೆರಡನ್ನ ಗುಣಿಸಿದಾಗ ಬರುವಂತಹ ಬೆಲೆ 27 54 594 ಸೆಂಟಿಮೀಟರ್ ಸ್ಕ್ವೇರ್. ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ 594 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಕಂಸದ ಉದ್ದ, ಚಲನೆಯಿಂದ ಉಂಟಾಗುವಂತಹ ಕಂಸದ ಉದ್ದವನ್ನು ಕಂಡುಹಿಡಿಯೋಣ. ಕಂಸದ ಉದ್ದ = θ/360 × 2πr. 210/360 ಗುಣಾಕಾರ 2 ಗುಣಾಕಾರ 22/7 ಗುಣಾಕಾರ 18 1 18 2 2 2 ಕ್ಯಾನ್ಸಲ್. 7 1 7 3. ಹಾಗಾದ್ರೆ ಉಳಿಯುವಂಥ ಅಂಶಗಳು 22 3 66 ಸೆಂಟಿಮೀಟರ್ ಕಂಸದ ಉದ್ದ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 32 ಈ ರೀತಿಯಾಗಿದೆ. ಒಂದು ಪೆಟ್ಟಿಗೆಯಲ್ಲಿ 6 ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡುಗಳಿವೆ. ಈ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಿನ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ರೋಮನ್ ನಂಬರ್ 1 ಒಂದು ಪೂರ್ಣ ವರ್ಗ. ರೋಮನ್ ನಂಬರ್ 2 5 ರಿಂದ ಭಾಗವಾಗುವ ಸಂಖ್ಯೆ. ರೋಮನ್ ನಂಬರ್ 3 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ. ಆದ್ದರಿಂದ ಒಟ್ಟು ಕಾರ್ಡುಗಳು ಇರುವಂಥ ಸಂಖ್ಯೆಗಳೆಷ್ಟು? 65. ಆದ್ದರಿಂದ ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಮೊದಲು ಇರುವಂಥ ಅಂಶ ಬರ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 32. ಇಲ್ಲಿ ಒಟ್ಟು ಕಾರ್ಡುಗಳು ಎಷ್ಟಿದೆ ಅಂದರೆ 65. ಆದ್ದರಿಂದ n(s) = 65. ರೋಮನ್ ನಂಬರ್ 1 ತೆಗೆದುಕೊಳ್ಳೋಣ. ಒಂದು ಪೂರ್ಣ ವರ್ಗ 6 ರಿಂದ 70ರವರೆಗೆ ಬರುವಂತಹ ಪೂರ್ಣ ವರ್ಗಗಳು ಬರಿತಾ ಹೋಗೋಣ. ಮೊದಲಿಗೆ ಪೂರ್ಣ ವರ್ಗ ಬರುವ ಘಟನೆ ಎ ಆಗಿರಲಿ. ಆದ್ದರಿಂದ ಎ ಅಲ್ಲಿ ಬರುವಂತಹ ಅಂಶಗಳು ಪೂರ್ಣ ವರ್ಗಗಳು 1 4 ಬಿಡೋಣ. 9, ಆಮೇಲೆ 16, 25, 36, 49, 64 ಇಲ್ಲಿರುವಂಥ ಅಂಶಗಳು. ಆದ್ದರಿಂದ n(a) = 1 2 3 4 5 6 6/66. n(a) 6. ಆದ್ದರಿಂದ ಪ್ರೊಬ್ಯಾಬಿಲಿಟಿ ಆಫ್ a = n(a)/n(s) 6/65. ರೋಮನ್ ನಂಬರ್ 2 ತೆಗೆದುಕೊಳ್ಳೋಣ. ರೋಮನ್ ನಂಬರ್ 2 5 ರಿಂದ ಭಾಗವಾಗುವ ಸಂಖ್ಯೆಗಳು. 5 ರಿಂದ ಭಾಗವಾಗುವ ಸಂಖ್ಯೆಗಳು ಬರುವ ಘಟನೆ ಎ ಆಗಿರಲಿ, ಬಿ ಆಗಿರಲಿ. ಹಾಗಾದರೆ ಬಿ ಅಲ್ಲಿ ಇರುವಂಥ ಅಂಶಗಳು 5 ರಿಂದ ಭಾಗವಾಗುವುದಂದ್ರೆ
10 15 20 25 30 35 40 45 50 55 60 65 70. ಒಟ್ಟು ಎಷ್ಟು ಅಂಶಗಳಿವೆ? 1 2 3 4 5 6 7 8 9 10 11 12 13. ಆದ್ದರಿಂದ ಎನ್ ಆಫ್ ಬಿ ಈಸ್ ಈಕ್ವಲ್ ಟು 13, ಪಿ ಆಫ್ ಬಿ ಈಕ್ವಲ್ ಟು 13/65 ಅಂದರೆ 1/5. ರೋಮನ್ ನಂಬರ್ 3, 30ಕ್ಕಿಂತ ಕಡಿಮೆ ಇರುವ ಬೆಸ್ಸಂಖ್ಯೆ. 30ಕ್ಕಿಂತ ಕಡಿಮೆ ಇರುವ ಬೆಸ್ಸಂಖ್ಯೆ ಘನ ಎ ಆಗಿರಲಿ. 30ಕ್ಕಿಂತ ಕಡಿಮೆ ಇರುವ ಬೆಸಸಂಖ್ಯೆ ಬರುವ ಘಟನೆ ಸಿ ಆಗಿರಲಿ. ಹಾಗಾದರೆ ಸಿ ಯಲ್ಲಿ ಬರುವಂಥ ಅಂಶಗಳು 7 9 11 13 15 17 19 21 23 25 27 29. ಒಟ್ಟು ಅಂಶಗಳು 1 2 3 4 5 6 7 8 9 10 11 12. ಆದ್ದರಿಂದ ಎನ್ ಆಫ್ ಸಿ ಇಸ್ ಈಕ್ವಲ್ ಟು 12, ಪಿ ಆಫ್ ಸಿ ಈಕ್ವಲ್ ಟು 12/65. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 33 ಬಿಡಿಸೋಣ. ಇಲ್ಲಿ ಅಥವಾ ಪ್ರಶ್ನೆ ಕೂಡ ಇದೆ. ಮೊದಲನೇ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೇನೆ. ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ. ಕೊಟ್ಟಂತ ಆವೃತ್ತಿಗಳನ್ನ ಬಳಸಿಕೊಂಡು ನೇರ ವಿಧಾನದಿಂದ ಇಲ್ಲಿ ಸರಾಸರಿಯನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 33 ಬಿಡಿಸೋಣ. ಸಿ ಐ ವರ್ಗಾಂತರ, ಎಫ್ ಆವೃತ್ತಿ, ಎಕ್ಸ್ ಮಧ್ಯಬಿಂದು, ಎಫ್ ಗುಣಾಕಾರ. ಎಕ್ಸ್ ಮಾಡೋಣ. ಸಿ ಐ 0 to 10, 10 to 20, 20 to 30, 30 to 40, 40 to 50. ಆವೃತ್ತಿಗಳು 4 9 15 14 8. ಮಧ್ಯಬಿಂದುಗಳು 0 to 10 5, 10ರಿಂದ 20ಕ್ಕೆ 15, 20ರಿಂದ 30 25, 30ರಿಂದ 40 35, 40ರಿಂದ 50 55. 4ರಿಂದ 5ಕ್ಕೆ ಗುಣಿಸಿದರೆ 20, 9ಕ್ಕೆ 15 ಗುಣಿಸಿದರೆ 135, 25 15ಕ್ಕೆ ಗುಣಿಸಿದರೆ 375. ಅದೇ ರೀತಿ 35 14ಕ್ಕೆ ಗುಣಿಸಿದರೆ 35 350 ಪ್ಲಸ್ 140 490. ಅದೇ ರೀತಿ 55 ಗುಣಾಕಾರ 8 ಮಾಡಿದರೆ 440 ಬರ್ತದೆ. ಇಲ್ಲಿ ತಪ್ಪಾಗಿದೆ. ಇದು 35 ಅಲ್ಲ, 45 ಮಧ್ಯಬಿಂದು. ಆದ್ದರಿಂದ ಇದು 440 ಅಲ್ಲ, 360. ಒಟ್ಟಾರೆಯಾಗಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೆಲೆ, ಅದೇ ರೀತಿ ಸಿಗ್ಮಾ ಎಫ್ ಐ ಬೆಲೆನ ಲೆಕ್ಸೋಣ. 9 4 13 15 28 4 32 42 8 50. ಅದೇ ರೀತಿ ಸಿಗ್ಮಾ ಎಫ್ ಐ ಕೂಡಿಸಿದರೆ 1380. ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯೋಣ. ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. 1380 50ರಿಂದ ಭಾಗಿಸಿದರೆ 27.6. ಆದ್ದರಿಂದ ಸರಾಸರಿ ಬೆಲೆ 27.6 ಆಗಿದೆ. ಅಥವಾ ಪ್ರಶ್ನೆಯನ್ನ ಬಿಡಿಸೋಣ. ಅಥವಾ ಪ್ರಶ್ನೆ ಈ ರೀತಿಯಾಗಿದೆ. ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನ ಕಂಡುಹಿಡಿಯಿರಿ. ಕೊಟ್ಟಿರುವಂತಹ ಪಟ್ಟಿಯನ್ನ ನೋಡಿದಾಗ ಆವೃತ್ತಿ ಹೆಚ್ಚು ಬಂದಿರುವಂತಹ ಒಂದು ಅಂಶಕ್ಕೆ ನಾವೇಂತೀವಿ ಬಹುಲಕ ಇದೆ ಆ ವರ್ಗಾಂತರದಲ್ಲಿ ಹೇಳ್ತೀವಿ. ಈ ಪಟ್ಟಿಯನ್ನು ನೋಡಿದಾಗ 25ರಿಂದ 30ರವರೆಗಿನ ವರ್ಗಾಂತರವು ಒಟ್ಟು 15 ಆವೃತ್ತಿಗಳನ್ನು ಹೊಂದಿದ್ದು ಅತಿ ಹೆಚ್ಚಾಗಿರೋದ್ರಿಂದ ಈ ವರ್ಗಾಂತರದಲ್ಲಿಯೇ ಬಹುಲಕ ಇರೋದ್ರಿಂದ ನಾವು ಕೆಳಮಿತಿಯನ್ನ ಬರೆದುಕೊಳ್ಳೋಣ. ಕೆಳಮಿತಿ ಎಲ್ ಈಕ್ವಲ್ ಟು 25. ಇದರ ಆವೃತ್ತಿ F1 15, ಇದರ ಮೇಲಿನ ಆವೃತ್ತಿ F0 9, ಅದರ ಕೆಳಗಿನ ಆವೃತ್ತಿ F2 ಅದು ಕೂಡ 9. ವರ್ಗಾಂತರದ ಗಾತ್ರ H ಈಕ್ವಲ್ ಟು 5.
ಈ ಅಂಶಗಳನ್ನು ಬಳಸಿ ನಾವು ಬಹುಲಕವನ್ನು ಲೆಕ್ಕಿಸೋಣ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಆಫ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಟೋಟಲ್ ಗುಣಿಸು ವರ್ಗಾಂತರ ಗಾತ್ರ h. ಬೆಲೆಗಳನ್ನು ಹಾಕೋಣ. 25 ಪ್ಲಸ್ ಇನ್ ಬ್ರಾಕೆಟ್ f1 15 ಮೈನಸ್ 9 ಡಿವೈಡೆಡ್ ಬೈ 2 ಇಂಟು 15 ಮೈನಸ್ 9 ಮೈನಸ್ 9 ಗುಣಿಸು 5. 25 ಪ್ಲಸ್ 15ರಲ್ಲಿ 9 ಹೋದರೆ 6 ಭಾಗಿಸು 30 ಮೈನಸ್ 18 ಇಂಟು 5. 25 ಪ್ಲಸ್ 6/12 ಗುಣಿಸು 5. 6 ಒಂದಲೇ 6 ಎರಡೇ 2ನ್ನ 5ಲ್ಲೇ ಭಾಗಿಸಿದರೆ 2.5 ಅಂದರೆ 25 ಪ್ಲಸ್ 2.5 ಒಟ್ಟಾರೆಯಾಗಿ 27.5. ಆದ್ದರಿಂದ ಕೊಟ್ಟಂತಹ ದತ್ತಾಂಶಗಳ ಬಹುಲಕವು 27.5 ಆಗಿದೆ. ಇಲ್ಲಿವರೆಗೂ 3 ಅಂಕದ 9 ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆ ಅಂತ ನೋಡಿದ್ರಿ. ಇನ್ನು 4 ಅಂಕದ ಪ್ರಶ್ನೆಗಳನ್ನು ಭಾಗ ಸಂಖ್ಯೆ 5ರಲ್ಲಿ ನೋಡೋಣ. 5ನೇ ಭಾಗದ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಭಾಗದಲ್ಲಿ ಒಟ್ಟು 4 ಅಂಕದ 4 ಪ್ರಶ್ನೆಗಳಿದ್ದು ಒಟ್ಟು 16 ಅಂಕಗಳಿಗೆ ಈ ಪ್ರಶ್ನೆಯು ನಿರ್ಧರಿತವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 34 ಈ ರೀತಿಯಾಗಿದೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ. ನಕ್ಷಾ ವಿಧಾನದಿಂದ ಬಿಡಿಸಲಿಕ್ಕೆ ಮೊದಲಿಗೆ ನಾವು ಈ 2 ರೇಖಾತ್ಮಕ ಸಮೀಕರಣಗಳಿಗೆ ಪಟ್ಟಿಯನ್ನ ಮಾಡ್ಕೋಬೇಕು. ಆ ಪಟ್ಟಿಯನ್ನ ಮಾಡ್ಕೊಳ್ಳೋಣ. ಮೊದಲ ಒಂದು ರೇಖಾತ್ಮಕ ಸಮೀಕರಣ ತೆಗೆದುಕೊಂಡಾಗ ಅದು x ಪ್ಲಸ್ 2y = 6 ಆಗಿದೆ. ಇದಕ್ಕೆ ಪಟ್ಟಿಯನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ x ಬೆಲೆ 0 ಹಾಕೋಣ. x ಬೆಲೆ 0 ಹಾಕಿದಾಗ 0 ಪ್ಲಸ್ 2y = 6 ಅಂದರೆ 2y = 6 y = 3. ಅದೇ ರೀತಿ y ಬೆಲೆಯನ್ನ 0ಗೆ ಸಮೀಕರಿಸೋಣ. ಆವಾಗ x ಪ್ಲಸ್ 2y = 6 x ಪ್ಲಸ್ 2 ಗುಣಾಕಾರ 0 = 6 x ಪ್ಲಸ್ 0 = 6. ಹಾಗಾದ್ರೆ x = 6. ಇದನ್ನ ಒಂದು ಪಟ್ಟಿಯನ್ನ ಮಾಡ್ಕೊಳ್ಳೋಣ. x ನ ಬೆಲೆ y ನ ಬೆಲೆ. x 0 ಆದಾಗ y ಬೆಲೆ 3, y ಬೆಲೆ 0 ಆದಾಗ x ಬೆಲೆ 6. ಇದನ್ನ ನಾವು ನಕ್ಷೆಯ ಮೇಲೆ ರಚಿಸಬಹುದು. ಎರಡನೇ ಪಟ್ಟಿಯನ್ನ ತೆಗೆದುಕೊಳ್ಳೋಣ. ಎರಡನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ. ಎರಡನೇ ಸಮೀಕರಣ x ಪ್ಲಸ್ y = 5. x ಪ್ಲಸ್ y = 5. ಹಾಗಾದ್ರೆ ಮೊದಲಿಗೆ x ಬೆಲೆಯನ್ನ 0 ತೆಗೆದುಕೊಳ್ಳೋಣ. x = 0 ಆದಾಗ x ಪ್ಲಸ್ y = 5. x 0 ಪ್ಲಸ್ y = 5. ಹಾಗಾದ್ರೆ y = 5. ಈಗ y ಬೆಲೆಯನ್ನ 0 ತೆಗೆದುಕೊಳ್ಳೋಣ. y = 0 ಆದಾಗ x ಪ್ಲಸ್ y = 5. x ಪ್ಲಸ್ 0 = 5. ಆದ್ದರಿಂದ x = 0. ಇದನ್ನು ಒಂದು ಪಟ್ಟಿಯ ರೂಪದಲ್ಲಿ ಬರೆಯೋಣ. x ಮತ್ತು y. x 0 ಆದಾಗ y 5. ಅದೇ ರೀತಿ y 0 ಆದಾಗ x 5. ಈ ಅಂಶಗಳನ್ನ ನಾವು ನಕ್ಷೆಯಲ್ಲಿ ಹಾಕಿದಾಗ 2x ಪ್ಲಸ್ 2y = 6 ಮತ್ತು x ಪ್ಲಸ್ y = 5. ಈ 2 ಚರಾಕ್ಷರಗಳಿರುವ ಈ ಪಟ್ಟಿಯನ್ನು ನಾವು ನಕ್ಷೆಯಲ್ಲಿ ಹಾಕಿದ್ರೆ ನಮಗೆ y ನ ಬೆಲೆ 1 ಮತ್ತು x ನ ಬೆಲೆ 4 ಬರ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 36 ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn = 3n² + 2n ಆಗಿದೆ. ಹಾಗಾದರೆ nನೇ ಪದ ಕಂಡುಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹಾಗಾದರೆ ಮೊದಲಿಗೆ ಈ ಪ್ರಶ್ನೆಯ ಪ್ರಕಾರ
ಎನ್ ಪದಗಳ ಮೊತ್ತ ಎಸ್ ಎನ್ ನೀಡಿದ್ದಾರೆ. ಆ ಎಸ್ ಎನ್ ಅನ್ನು ಬಳಸಿಕೊಂಡು ಎನ್ ಪದವನ್ನು ಕಂಡುಹಿಡಿಬೇಕು. ಆ ನಂತರ ಈ ಶ್ರೇಣಿಯಲ್ಲಿ 59 ಪದಗಳಿದ್ರೆ ಅಂದರೆ 59ನೇ ಪದವನ್ನು ಕಂಡುಹಿಡಿಬೇಕು. ನಂತರ ಕೊನೆಯಿಂದ 10 ಪದಗಳ ಮೊತ್ತ ಅಂದಾಗ ಶ್ರೇಣಿಯ ಕೊನೆಯ ಪದಗಳ ಲೆಕ್ಕಾಚಾರ ಅಂದರೆ 59, 58, 57 ಮಾಡಿ ಕೊನೆಯ 10 ಪದಗಳ ಮೊತ್ತದ ಲೆಕ್ಕಾಚಾರವನ್ನು ಮಾಡಬಹುದು. ಹಾಗಾದ್ರೆ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಎಸ್ ಎನ್ ಅನ್ನು ಬರ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 35. ಎಸ್ ಎನ್ ಈಕ್ವಲ್ ಟು 3n² ಪ್ಲಸ್ 2n. ಎನ್ನನೇ ಪದವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ನಾವು ಎಸ್ ಎನ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಕಂಡುಹಿಡಿಯಬೇಕಾಗಿದ್ದು ಎನ್ನನೇ ಪದ ಎ ಎನ್ ಎಷ್ಟು. ಒಂದ್ ವೇಳೆ ಎನ್ 59 ಆದ್ರೆ ಕೊನೆಯಿಂದ 10 ಪದಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ಮೊದಲಾಗಿ ನಾವೇನ್ ಮಾಡ್ತೀವಿ, ಎ ಎನ್ ಅನ್ನ ಲೆಕ್ಸೋಣ. ಎ ಎನ್ ಲೆಕ್ಸೋಕೆ ನಮ್ಗೊಂದು ಸೂತ್ರ ಗೊತ್ತಿದೆ, ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಆಫ್ ಎನ್ ಮೈನಸ್ 1. ಹಾಗಾದ್ರೆ ಎಸ್ ಎನ್ ಸೂತ್ರವನ್ನು ಬಳಸಿಕೊಂಡು ಎಸ್ ಎನ್ ಮೈನಸ್ 1 ಕಂಡುಹಿಡಿದು ಈ ಬೆಲೆಯನ್ನ ಕಂಡುಹಿಡಿಯೋಣ. ಆದ್ದರಿಂದ ಎಸ್ ಎನ್ ಈಕ್ವಲ್ ಟು 3n² ಪ್ಲಸ್ 2n. ಒಂದು ವೇಳೆ ಎನ್ ಅನ್ನು ನಾವು ಎನ್ ಮೈನಸ್ 1ರಿಂದ ಹಾಕಿದಾಗ 3 ಇಂಟು ಎನ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎನ್ ಮೈನಸ್ 1. 3 ಇಂಟು ಎನ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2n ಪ್ಲಸ್ 2n ಮೈನಸ್ 2. 3 ಇಂಟು ಎನ್ ಸ್ಕ್ವೇರ್ 3n² ಪ್ಲಸ್ 3 ಮೈನಸ್ 6n ಪ್ಲಸ್ 2n ಮೈನಸ್ 2. 3n² 6ರಲ್ಲಿ 2 ಕಳೆದ್ರೆ ಮೈನಸ್ 4n ಪ್ಲಸ್ 1. ಇದು ಎಸ್ ಎನ್ ಮೈನಸ್ 1. ನಾವು ಎನ್ನೇ ಪದ ಲೆಕ್ಕಾಚಾರ ಮಾಡಬೇಕು. ಎ ಎನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಆಫ್ ಎಸ್ ಎನ್ ಮೈನಸ್ 1. ಎಸ್ ಎನ್ ಬೆಲೆ 3n² ಪ್ಲಸ್ 2n. ಇದರಲ್ಲಿ ಎಸ್ ಎನ್ ಮೈನಸ್ 1 ಕಡಿಬೇಕಂದ್ರೆ 3n² ಮೈನಸ್ ಜೊತೆಗೆ ಮೈನಸ್ ಆಗಿರುವ 4n ಪ್ಲಸ್ 4n ಮೈನಸ್ 1. 3n² ಕ್ಯಾನ್ಸಲ್ಸ್ ಪ್ಲಸ್ 2n ಪ್ಲಸ್ 4n 6n ಮೈನಸ್ 1 ಎನ್ನನೇ ಪದ ಆಗಿದೆ. ಈಗ ಈ ಪದದಲ್ಲಿ 59ನೇ ಪದವನ್ನು ನಾವು ಕಂಡುಹಿಡಿಬೇಕು. ಎನ್ 59 ಆದಾಗ ಹಿಂದಿನಿಂದ ಇರುವಂತಹ ಪದಗಳ 59 ಹಿಂದಿನಿಂದ 10 ಪದಗಳ ಮೊತ್ತದ ಲೆಕ್ಕಾಚಾರವನ್ನು ನಾವಿಲ್ಲೇ ಮಾಡಬೇಕು. ಹಾಗಾದ್ರೆ ಎ ಎನ್ ಬೆಲೆ ನಮ್ಗೆ ಗೊತ್ತಿದೆ. ಎ ಎನ್ ಈಕ್ವಲ್ ಟು 6n ಮೈನಸ್ 1. 59ನೇ ಪದವನ್ನು ಕಂಡುಹಿಡಿಯೋಣ. ಎ 59 ಈಸ್ ಈಕ್ವಲ್ ಟು 6 ಇಂಟು 59 ಮೈನಸ್ 1. 59ಕ್ಕೆ 6ಅನ್ನ ಗುಣಿಸಿದ್ರೆ 354 ಮೈನಸ್ 1 ಅಂದ್ರೆ 353. ಅದೇ ರೀತಿ ಎ 58 ಈಕ್ವಲ್ ಟು 6 ಇಂಟು 58 ಮೈನಸ್ 1. ಇದರ ಬೆಲೆ 348 ಮೈನಸ್ 1 ಅಂದ್ರೆ 347. ಎ 57ಅನ್ನ ಲೆಕ್ಕಿಸೋಣ. 6 ಇಂಟು 57 ಮೈನಸ್ 1 ಅಂದ್ರೆ ಉತ್ತರ 342 ಮೈನಸ್ 1 ಅಂದ್ರೆ 341. ಆದ್ದರಿಂದ ಶ್ರೇಣಿಯನ್ನು ಹಿಂದಿನಿಂದ ಬರೆದಾಗ ಕೊನೆಯಿಂದ ಬರೆದಾಗ 353, 347, 341 ಇದೇ ರೀತಿ ಮುಂದುವರಿತಾ ಹೋಗ್ತದೆ. ಹಾಗಾದ್ರೆ ಇಲ್ಲಿ ಎ 353, ಡಿ 6, ಎನ್ 10, ಎಸ್ ಎನ್ ಲೆಕ್ಕಾಚಾರ ಮಾಡೋಣ. ಎಸ್ 10ರ ಬೆಲೆ ಎಷ್ಟು? ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಆಫ್ n-1 ಇಂಟು ಡಿ. ಬೆಲೆಗಳನ್ನು ಹಾಕೋಣ. ಎಸ್ 10 ಈಕ್ವಲ್ ಟು 10/2 ಇಂಟು 2 ಇಂಟು ಎ 353
ಪ್ಲಸ್ 10 ಮೈನಸ್ 1 ಗುಣಾಕಾರ ಮೈನಸ್ 6. 10ನ್ನ 2ರಿಂದ ಭಾಗಿಸಿದ್ರೆ 5 ಇಂಟು 353ನ್ನ 2ರಿಂದ ಗುಣಿಸಿದ್ರೆ 706 ಪ್ಲಸ್ 10ರಲ್ಲಿ 1ನ್ನು ಕಳೆದ್ರೆ 9 ಗುಣಿಸು ಮೈನಸ್ 6. 5 ಗುಣಿಸು 706 ಮೈನಸ್ 54. 5 ಗುಣಿಸು 54ನ್ನ 706ರಲ್ಲಿ ಕಳೆದ್ರೆ 652. ಇವುಗಳ ಒಟ್ಟು ಬೆಲೆ ಇಲ್ಲಿ 652ನ್ನ 5ರಿಂದ ಗುಣಿಸಿದ್ರೆ 3000. 6 33,000. 25 ಅಂದ್ರೆ 250. 3260. ಪ್ರಶ್ನೆ ಸಂಖ್ಯೆ 37 ಈ ರೀತಿಯಾಗಿದೆ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ ಎತ್ತರವು 10√3 ಮೀಟರ್ ಆಗಿದೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿರುವ ಒಂದು ಗೋಪುರ ಮತ್ತು 10 ಮೀಟರ್ ದೂರದಲ್ಲಿ ಹಡಗೊಂದು ನಿಂತಿದೆ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರ ಮತ್ತು ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿಯಿರಿ ಹಾಗೂ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಚಿತ್ರದಲ್ಲಿ ನಾವು ಕಂಡುಹಿಡಿಯಬೇಕಾದ ಅಂಶಗಳನ್ನು ನಮ್ಮಲ್ಲಿ ಗಮನಿಸಿಕೊಳ್ಳೋಣ. ಗೋಪುರದ ಎತ್ತರ ಸಿಇಯ ಬೆಲೆಯನ್ನ ಲೆಕ್ಕಿಸಬೇಕು. ಆನಂತರ ಕಟ್ಟಡ ಮತ್ತು ದೀಪಸ್ತಂಭದ ತುದಿಗಿರುವ ಅಂತರ ಎಇಯನ್ನ ಲೆಕ್ಕಾಚಾರ ಮಾಡಬೇಕು. ಅದರ ಜೊತೆಗೆ ಅವನತ ಕೋನ DAF ಅನ್ನ ಲೆಕ್ಕಿಸಬೇಕು. ಹಾಗಾದ್ರೆ ಮೊದಲಿಗೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಲಿಕ್ಕೆ ಗೋಪುರದ ಎತ್ತರ ಅಂದ್ರೆ ಸಿಇ 2 ಭಾಗ ಇದೆ, DE ಮತ್ತು CD. ADE ತ್ರಿಭುಜ ಬಳಸಿ DE ಅನ್ನ ಲೆಕ್ಕಿಸಬೇಕು. ಅದ್ರ ಜೊತೆಗೆ ABCD ಆಯತದಲ್ಲಿ AB ಅಳತೆ CD ಇರೋದ್ರಿಂದ CD ಯ ಬೆಲೆಯನ್ನು ಬರ್ಕೊಂಡು ಇವೆರಡನ್ನ ಸೇರಿಸಿದ್ರೆ ನಮಗೆ ಗೋಪುರದ ಎತ್ತರ ಸಿಗುತ್ತದೆ. ಅದೇ ರೀತಿ ADE ತ್ರಿಭುಜ ಬಳಸಿಕೊಂಡು AE ಉದ್ದವನ್ನ ಕಂಡುಹಿಡಿಯಬೇಕು. ಆದರೆ ಗಮನಿಸಿ, ಇಲ್ಲಿ ಅವನತ ಕೋನ DAF ಅನ್ನ ಕಂಡುಹಿಡಲಿಕ್ಕೆ ಮೊದಲು BAF ಅಳತೆಯನ್ನ ಕಂಡುಹಿಡಬೇಕು. ಆನಂತರ 90 ಡಿಗ್ರಿ ಅಂಶದಲ್ಲಿ ಕಳೆದಾಗ ನಮಗೆ DAF ಕೋನದ ಅಳತೆ ಸಿಗುತ್ತದೆ. ಹಾಗಾದ್ರೆ ಮೊದಲಿಗೆ ಸಿ ಎತ್ತರವನ್ನ ಕಂಡುಹಿಡಿಯೋಣ. ಅದಕ್ಕಾಗಿ ಡಿ ಎತ್ತರವನ್ನ ನಾವು ಕಂಡುಹಿಡಿಯಬೇಕು. ತ್ರಿಭುಜ ADE ಯಲ್ಲಿ ಕೋನ A 30 ಡಿಗ್ರಿ. 30 ಡಿಗ್ರಿಗೆ ಇದು ಅಭಿಮುಖ ಬಾಹು ಮತ್ತು ಇದು ಪಾರ್ಶ್ವಬಾಹು ಆಗಿರೋದ್ರಿಂದ ಟ್ಯಾನ್ 30 ಅನ್ನ ತೆಗೆದುಕೊಳ್ಳೋಣ. ಟ್ಯಾನ್ ಅಂತ ತೆಗೆದುಕೋಬೇಕು. ಟ್ಯಾನ್ 30 ED ಭಾಗಿಸು AD. ಟ್ಯಾನ್ 30ಯ ಬೆಲೆ 1/√3 ED ಭಾಗಿಸು AD ಯ ಬೆಲೆ BC ಯ ಬೆಲೆಗೆ ಸಮನಾಗಿರೋದ್ರಿಂದ ಅದು 30. ಆದ್ದರಿಂದ ED = 30/√3. ಆದ್ದರಿಂದ ED = 10√3 ಆಗುತ್ತದೆ ಮೀಟರ್. ಆದ್ದರಿಂದ ಗೋಪುರದ ಎತ್ತರ CE = CD ಪ್ಲಸ್ DE. CD ಯ ಬೆಲೆ AB ಪ್ಲಸ್ DE 10√3 ಕೊಟ್ಟಿದ್ದಾರೆ. ಪ್ಲಸ್ ನಾವು ಈಗ DE ಬೆಲೆ 10√3. ಆದ್ದರಿಂದ ಒಟ್ಟು ಬೆಲೆ 20√3 ಮೀಟರ್. ಅಂದರೆ ಗೋಪುರದ ಎತ್ತರ CE = 20√3 ಆಗಿದೆ. ಅದೇ ರೀತಿ ನಾವು AE ಬೆಲೆ ಕಂಡುಹಿಡಿಯಬೇಕಾದ್ರೆ ಅಭಿಮುಖ ಬಾಹುವನ್ನ ವಿಕರ್ಣ ತಗೋಬೇಕು. ಹಾಗಾದ್ರೆ ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವ ತ್ರಿಕೋನಮಿತಿ ಅನುಪಾತ ಸೈನ್. ಅದರಿಂದ sin 30 = DE ಅಭಿಮುಖ ಬಾಹು ಬೈ ವಿಕರ್ಣ. ಬೆಲೆಗಳನ್ನು ಹಾಕೋಣ. sin 30 ಅಂದ್ರೆ 1/2 DE ಯ ಬೆಲೆ ಅಥವಾ ED ಯ ಬೆಲೆ 10√3 ಭಾಗಿಸು AE. AE = 20√3 ಮೀಟರ್. ಇನ್ನು ಈ ಕೋನವನ್ನು ಕಂಡುಹಿಡಿಯಲಿಕ್ಕೆ ಮೊದಲಿಗೆ BAF ಕೋನವನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಇಲ್ಲಿ ಅಭಿಮುಖ ಬಾಹು ಇದೆ ಮತ್ತು
ಪಾರ್ಶ್ವಬಾಹು ಇದೆ. ಆದ್ದರಿಂದ ಟ್ಯಾನ್ ಎ ಈಕ್ವಲ್ ಟು ಯಾವ ತ್ರಿಭುಜ ಅಂತ ಬರೋಣ, ತ್ರಿಭುಜ ಬಿ ಎ ಎಫ್ ನಲ್ಲಿ ಟ್ಯಾನ್ ಎ ಈಕ್ವಲ್ ಟು ಬಿ ಎಫ್ ಬೈ ಎ ಬಿ. ಬಿ ಎಫ್ ನ ಬೆಲೆ 10 ಭಾಗಿಸು 10√3. ಟ್ಯಾನ್ ಎ ಈಕ್ವಲ್ ಟು 1/√3 ಅಂದರೆ ಟ್ಯಾನ್ 30. ಆದ್ದರಿಂದ ಕೋನ ಎ ಯ ಬೆಲೆ 30 ಡಿಗ್ರಿ. ಆದರೆ ನಮ್ಗೆ ಬೇಕಾಗಿರೋದು ಡಿ ಎ ಎಫ್ ಅನ್ನ ಕಂಡುಹಿಡಿಬೇಕಾದ್ರೆ ಕೋನ ಡಿ ಎ ಎಫ್ ಈಕ್ವಲ್ ಟು 90 ಮೈನಸ್ ಎ ಕೋನ. ಅದರಿಂದ 90 ಮೈನಸ್ 30 ಈಕ್ವಲ್ ಟು 60 ಡಿಗ್ರಿ. ಆದ್ದರಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನ ಡಿ ಎಫ್ ಎಷ್ಟಿದೆ ಅಂದ್ರೆ 60 ಡಿಗ್ರಿ ಆಗಿದೆ. ಅಥವಾ ಪ್ರಶ್ನೆಯನ್ನ ನೋಡೋಣ. ಅಥವಾ ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಗೋಪುರ ಮತ್ತು ಒಂದು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗುವ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿವೆ. ಕಂಬದ ಎತ್ತರವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಚಿತ್ರವನ್ನ ಒಮ್ಮೆ ಸರಿಯಾಗಿ ನೋಡೋಣ. ಚಿತ್ರ ಈ ರೀತಿಯಾಗಿದೆ: ಒಂದು ಗೋಪುರ, ಅದರ ಮುಂದೆ ಒಂದು ಕಂಬ ಇದೆ. ಎ ಬಿ ಕಂಬ, ಸಿ ಡಿ ಗೋಪುರ. ಇದರ ಎತ್ತರ ಹೆಚ್ಚಂತ ತೆಗೆದುಕೊಂಡಿದ್ದಾರೆ. ಇಲ್ಲಿ ಕಣ್ಣಿನ ನೇರ ದೃಷ್ಟಿದೆ. ಇಲ್ಲಿ ಕಂಬದ ಮೇಲ್ತುದಿ ಮತ್ತು ಪಾದವನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಮೊದಲಿಗೆ 30 ಡಿಗ್ರಿ, ಆ ನಂತರ 60 ಡಿಗ್ರಿ. ಇಲ್ಲಿ ಗೋಪುರದ ಎತ್ತರವನ್ನು ನೀಡಿದ್ದಾರೆ 60 ಮೀಟರ್. ಹಾಗಾದ್ರೆ ಇಲ್ಲಿ ಒಂದು ಬಿಂದುವನ್ನು ಗುರುತು ಮಾಡ್ಕೊಳ್ಳೋಣ, ಇ ಅಂತ. ಈ ಚಿತ್ರದಿಂದ ನಾವು ಕಂಡುಹಿಡಬೇಕಾಗಿದ್ದೇನು, ಸಿ ಹೆಚ್ಚಿನ ಎತ್ತರ ಕಂಡುಹಿಡಿಯೋದು. ಸಿ ಹೆಚ್ಚಿನ ಎತ್ತರ ಕಂಡುಹಿಡಲಿಕ್ಕೆ ಎ ಇ ಸಿ ಯ ಒಂದು ತ್ರಿಭುಜ ಮತ್ತು ಎ ಬಿ ಡಿ ಯ ತ್ರಿಭುಜವನ್ನು ತೆಗೆದುಕೊಳ್ಬೇಕು. ಆಗ ಈ ಭಾಗವನ್ನ ನಾವು ಕಂಡುಹಿಡಿದ್ರೆ ಈ ಭಾಗದಲ್ಲಿ ಒಟ್ಟು ಎ ಬಿಯಲ್ಲಿ ಎ ಅನ್ನ ಕಳೆದ್ರೆ ನಮಗೆ ಬಿ ಬರ್ತದೆ. ಹಾಗಾಗಿ ನಾವು ಸಿ ಡಿ ಎತ್ತರವನ್ನು ಲೆಕ್ಕಾಚಾರ ಮಾಡಬಹುದು. ಇಲ್ಲಿ ಅವನತ ಕೋನಗಳನ್ನ ತೆಗೆದುಕೊಂಡಾಗ ಈ ಅವನತ ಕೋನಗಳು ಈ ಕೋನಗಳಿಗೆ ಪರ್ಯಾಯ ಕೋನಗಳಾಗಿವೆ. ಆದ್ದರಿಂದ ಅವುಗಳ ಬೆಲೆಯನ್ನು ಬರ್ಕೊಳ್ಳೋಣ. ಇದು 60 ಆಗಿರೋದ್ರಿಂದ ಕೋನ ಡಿ 60, ಅದೇ ರೀತಿ ಕೋನ ಸಿ 30 ಡಿಗ್ರಿ ಆಗಿದೆ. ಹಾಗಾದ್ರೆ ಮೊದಲಿಗೆ ತ್ರಿಭುಜ ಎ ಇ ಎಸ್ ಅನ್ನು ಬಳಸಿಕೊಂಡು ಎ ಇ ಬೆಲೆ ಕಂಡುಹಿಡಿಯೋಣ. ಎ ಬಿ ಯಲ್ಲಿ ಎ ಅನ್ನು ಕಳೆದ್ರೆ ನಮಗೆ ಸಿ ಡಿ ಯ ಎತ್ತರ ಸಿಗುತ್ತದೆ. ತ್ರಿಭುಜ ಎ ಬಿ ಡಿ ಯಲ್ಲಿ ಟ್ಯಾನ್ 60 is equal to AB by BD. √3 is equal to 60 by BD. BD is equal to 60 by √3. ಆದ್ದರಿಂದ BD is equal to 20√3 ಮೀಟರ್. ಚಿತ್ರದಲ್ಲಿ ಗಮನಿಸ್ರಿ, ಇ ಸಿ ಈಕ್ವಲ್ ಟು ಬಿ ಡಿ. ಬಿ ಡಿ 20√3 ಮೀಟರ್ ಆಗಿದೆ. ಆದ್ದರಿಂದ ಇ ಸಿ ಕೂಡ 20√3 ಮೀಟರ್. ಈಗ ತ್ರಿಭುಜ ಎ ಇ ಸಿ ಅನ್ನು ತೆಗೆದುಕೊಂಡ ತ್ರಿಭುಜ ಎ ಇ ಸಿ ಯಲ್ಲಿ ಟ್ಯಾನ್ 30 ಈಕ್ವಲ್ ಟು ಎ ಇ ಬೈ ಸಿ ಇ. 1/√3 ಈಕ್ವಲ್ ಟು ಎ ಇ 20√3 ಭಾಗಿಸು ಎ ಇ ಅಲ್ಲ, ಎ ಇ ನಮಗೆ ಗೊತ್ತಿಲ್ಲ. ಎ ಇ ಬೈ ಸಿ ಇ ನ ಬೆಲೆ 20√3. √3 ಕ್ಯಾನ್ಸಲ್ಸ್. ಆದ್ದರಿಂದ ಎ ಇ ಈಕ್ವಲ್ ಟು 20 ಮೀಟರ್. ನಮಗೆ ಕಟ್ಟಡ ಸಿ ಡಿ ಯ ಎತ್ತರ ಬೇಕು. ಆದ್ದರಿಂದ ಸಿ ಡಿ ಯ ಎತ್ತರ ಇಸ್ ಈಕ್ವಲ್ ಟು ಚಿತ್ರದಲ್ಲಿ ಬಿಇ ಆಗ್ತದೆ. ಬಿ ಅನ್ನ ನಾವು ಎ ಬಿ ಯಲ್ಲಿ ಎ ಇ ಅನ್ನ ಕಳೆದಾಗ ದೊರೆಯುತ್ತದೆ. ಆದ್ದರಿಂದ ಎ ಬಿ ಯ ಬೆಲೆ 60 ಮೈನಸ್ ಎ ಇ ಯ ಬೆಲೆ 20. ಆದ್ದರಿಂದ 40 ಮೀಟರ್.
ಆದ್ದರಿಂದ ಕಟ್ಟಡದ ಎತ್ತರ 40 ಮೀಟರ್ ಆಗಿದೆ. ಪ್ರಶ್ನೆ ಸಂಖ್ಯೆ 38 ಈ ರೀತಿಯಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ತಲೆಕೆಳಕಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ను ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು 7 ಸೆಂಟಿಮೀಟರ್ ಆಗಿದ್ದು ಅವುಗಳ ಎತ್ತರಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿವೆ. ಈ ಆಕೃತಿಯಲ್ಲಿ ಸಿಲಿಂಡರಿನ ಎತ್ತರದ 3/2 ಎತ್ತರದವರೆಗೆ ನೀರನ್ನು ತುಂಬಲಾಗಿದೆ. ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಲು ಬೇಕಾಗುವ ನೀರಿನ ಪ್ರಮಾಣವನ್ನು ಲೆಕ್ಕಿಸಿ. ಹಾಗಾದ್ರೆ ಮೊದಲು ಚಿತ್ರವನ್ನು ಬರ್ಕೊಳ್ಳೋಣ. ಚಿತ್ರ ಈ ರೀತಿಯಾಗಿದೆ. ಒಂದು ಸಿಲಿಂಡರ್ನ ಕೆಳಗೆ ಒಂದು ಶಂಕುವನ್ನ ಜೋಡಿಸಲಾಗಿದೆ. ಈ ಒಂದು ಆಕೃತಿಯಲ್ಲಿ ಸಿಲಿಂಡರ್ನ ಎತ್ತರ 12 ಸೆಂಟಿಮೀಟರ್ ಹಾಗೂ ಶಂಕುವಿನ ನೇರ ಎತ್ತರ 9 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದ್ದು ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣ. ಹಾಗಾದ್ರೆ ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣ ಈ ಶಂಕುವಿನ ಘನಫಲ ಹಾಗೂ ಸಿಲಿಂಡರ್ ಘನಫಲದ 3/2 ಘನಫಲದ ಲೆಕ್ಕಾಚಾರವನ್ನ ಮಾಡಬೇಕು. ಆ ನಂತರ ಪೂರ್ಣವಾಗಿ ಘನಾಕೃತಿಯನ್ನು ತುಂಬಿಸಬೇಕಾದ್ರೆ ಉಳಿದಿರುವ 1/3 ಘನಫಲವನ್ನ ನಾವಿಲ್ಲಿ ತುಂಬಿಸ್ಬೇಕು. ಹಾಗಾದ್ರೆ ಸಿಲಿಂಡರ್ನ 1/3 ಘನಫಲವನ್ನ ಲೆಕ್ಕಿಸಬೇಕು. ಹಾಗಾದ್ರೆ ಮೊದಲಿಗೆ ಪ್ರಶ್ನೆಯನ್ನ ಬರ್ಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 38 ಇದನ್ನ ಬಿಡಿಸೋಣ. ಸಂಬಂಧಪಟ್ಟಂತ ಅಂಶಗಳನ್ನ ಬರ್ಕೊಳ್ಳೋಣ. ಮೊದಲಿಗೆ ಸಿಲಿಂಡರ್ ಸಂಬಂಧಪಟ್ಟಂತೆ ಸಿಲಿಂಡರ್ನ ಎತ್ತರ ಕ್ಯಾಪಿಟಲ್ H 12 ಸೆಂಟಿಮೀಟರ್. ಅದೇ ರೀತಿ ಸಿಲಿಂಡರ್ನ ತ್ರಿಜ್ಯ ವ್ಯಾಸ, ಇಲ್ಲಿ ತ್ರಿಜ್ಯವನ್ನು ನೀಡಿದ್ದಾರೆ ಕ್ಯಾಪಿಟಲ್ R = 7 ಸೆಂಟಿಮೀಟರ್. ಅದೇ ರೀತಿ ಶಂಕುವನ್ನ ತೆಗೆದುಕೊಳ್ಳೋಣ. ಶಂಕುವಿನ ನೇರ ಎತ್ತರ ಸ್ಮಾಲ್ h ಅಂತ ಬರೆಯೋಣ, ಅದು 9 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ತ್ರಿಜ್ಯ R = 7 ಸೆಂಟಿಮೀಟರ್. ಈಗ ಮೊದಲಿಗೆ ನೀವು ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ, ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ, ಈ ಪ್ರಮಾಣ ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲಕ್ಕೆ ಸಮವಾಗಿರುತ್ತೆ. ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣವು 2/3 ಸಿಲಿಂಡರಿನ ಘನಫಲ ಪ್ಲಸ್ ಶಂಕುವಿನ ಘನಫಲ. ಸಿಲಿಂಡರ್ನ ಘನಫಲ ಸೂತ್ರವನ್ನು ಹಾಕೋಣ. 2/3 ಗುಣಿಸು πr² H ಪ್ಲಸ್ ಶಂಕುವಿನ ಘನಫಲ 1/3 πr² H. ಸಾಮಾನ್ಯ ಅಂಶಗಳನ್ನು ಹೊರಗೆ ತೆಗೆದಾಗ 1/3 ಗುಣಾಕಾರ π, ತ್ರಿಜ್ಯಗಳು ಒಂದೇ ಆಗಿರೋದ್ರಿಂದ ಗುಣಾಕಾರ r². ಹಾಗಾದ್ರೆ ಒಳಗಡೆ ಉಳಿಯೋದು 2 × H ಪ್ಲಸ್ ಸ್ಮಾಲ್ h. ಬೆಲೆಗಳನ್ನು ಹಾಕೋಣ. 1/3 ಗುಣಿಸು π 22/7 ಗುಣಿಸು r² 7 ಗುಣಾಕಾರ 7 ಇನ್ನು ಬ್ರಾಕೆಟ್ 2 × 12 ಪ್ಲಸ್ 9. 7 ಕ್ಯಾನ್ಸಲ್ಸ್. 22 ಗುಣಾಕಾರ 7 ಭಾಗಿಸು 3 ಗುಣಿಸು ಇನ್ನು ಬ್ರಾಕೆಟ್ 12 24 1 9 33. 22 154 ಗುಣಿಸು 3ನ್ನ 33ಕ್ಕೆ ಭಾಗಿಸಿದಾಗ 11. ಇದರ ಒಟ್ಟು ಉತ್ತರ 1694 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹಾಗಾದ್ರೆ ಘನಾಕೃತಿಯನ್ನ ಸಂಪೂರ್ಣವಾಗಿ ನೀರಿನಲ್ಲಿ ತುಂಬಿಸಬೇಕಾದ್ರೆ ನಮಗೆ ಇನ್ನೂ ಬಾಕಿ ಇರುವ ವಸ್ತು, ಬಾಕಿ ಇರುವ ಸ್ಥಳ, ಬಾಕಿ ಇರುವ ಪ್ರದೇಶ 1/3 ×
ಪೈ ಆರ್ ಸ್ಕ್ವೇರ್ ಹೆಚ್, ಯಾಕೆಂದ್ರೆ ಸಿಲಿಂಡರ್ನ ಸ್ಥಳ ಖಾಲಿ ಇದೆ. 1/3 ಇಂಟು 22/7 ಇಂಟು 7 ಗುಣಿಸು 7 ಗುಣಿಸು 12. 3 1 3 4 22 154 ಗುಣಿಸು 4. 154 4ರಿಂದ ಗುಣಿಸಿದ್ರೆ 616 ಸೆಂಟಿಮೀಟರ್ ಕ್ಯೂಬ್. ಆದ್ದರಿಂದ ಘನಾಕೃತಿಯಲ್ಲಿ ತುಂಬಬಹುದಾದ ನೀರಿನ ಪ್ರಮಾಣ 616 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಥವಾ ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 38ರಲ್ಲಿ ಅಥವಾ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರನ್ನು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ 100 ಸಣ್ಣ ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ 4ನೇ 1 ಭಾಗ ನೀರು ಹೊರಚೆಲ್ಲುತ್ತದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಹಾಗೂ ಘನಫಲವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಕೊಟ್ಟಂತಹ ಚಿತ್ರವನ್ನು ಒಮ್ಮೆ ಬರ್ಕೊಳ್ಳೋಣ. ಶಂಕುವಿನ ಆಕಾರದ ಒಂದು ತಲೆ ಕೆಳಗಾದ ಪಾತ್ರೆ ಇದೆ. ಈ ಪಾತ್ರೆಯಲ್ಲಿ ಅನೇಕ ಸಣ್ಣ ಸಣ್ಣ ಗುಂಡುಗಳನ್ನ ಹಾಕಲಾಗಿದೆ. ಈ ರೀತಿ ಇರುವಂತಹ ಸಣ್ಣ ಸಣ್ಣ ಗುಂಡುಗಳ ಸಂಖ್ಯೆ 100 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿರುವಂತಹ ಸೀಸದ ಗುಂಡಿನ ಪ್ರತಿಯೊಂದು ಸೀಸದ ಗುಂಡು ಒಂದೇ ರೀತಿ ಇರೋದ್ರಿಂದ ಇಲ್ಲಿ ಪ್ರತಿ ಗುಂಡಿನ ತ್ರಿಜ್ಯವನ್ನ ಕಂಡುಹಿಡಿಬೇಕು, ಜೊತೆಗೆ ಅದರ ಘನಫಲವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಮೊದಲಿಗೆ ನಾವು ಈ ಗುಂಡಿನ ಒಂದು ಗುಂಡುಗಳನ್ನ ಸೀಸದ ಗುಂಡುಗಳ ಘನಫಲವನ್ನ ಮೊದಲಿಗೆ ಕಂಡುಹಿಡಿಯೋಣ. ಅದಕ್ಕಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು, ಈ ಶಂಕುವಿನ ಆಕಾರದ ಆಕೃತಿಯಲ್ಲಿ 100 ಸೀಸದ ಗುಂಡುಗಳನ್ನು ಹಾಕಿದಾಗ 4ನೇ 1 ಭಾಗದಷ್ಟು ನೀರು ಹೊರಚೆಲ್ಲಿದೆ. ಅಂದರೆ ಇಲ್ಲಿ ಹಾಕಿದಂತಹ ಸೀಸದ ಗುಂಡುಗಳ ಘನಫಲವು 4ನೇ 1ರಷ್ಟು ಶಂಕುವಿನ ಘನಫಲಕ್ಕೆ ಸಮವಾಗಿದೆ ಅಂತ ತೆಗೆದುಕೊಂಡು ಪ್ರತಿ ಒಂದು ಗುಂಡಿನ ಘನಫಲವನ್ನ ಕಂಡುಹಿಡಿಬೇಕು. ಆ ನಂತರ ಅದರ ತ್ರಿಜ್ಯವನ್ನು ಕಂಡುಹಿಡಿಯಲಿಕ್ಕೆ ಬರುತ್ತೆ. ಹಾಗಾದ್ರೆ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ. ಶಂಕುವಿಗೆ ಸಂಬಂಧಪಟ್ಟಂತೆ ದತ್ತಾಂಶ, ಇದರ ನೇರ ಎತ್ತರ 8 ಸೆಂಟಿಮೀಟರ್, ಅದರ ಜೊತೆಗೆ ಇದರ ಒಂದು ಪಾದದ ತ್ರಿಜ್ಯ 5 ಸೆಂಟಿಮೀಟರ್ ನೀಡಿದ್ದಾರೆ. ಹಾಗಾದ್ರೆ ಶಂಕುವಿನ ಘನಫಲವನ್ನ ಕಂಡುಹಿಡಿದುಕೊಳ್ಳೋಣ, ಅದ್ರ ಜೊತೆಗೆ ಗುಂಡಿನ ಘನಫಲವನ್ನ ಕಂಡುಹಿಡ್ಕೊಳ್ಳೋಣ. ಹಾಗಾದ್ರೆ 100 ಗುಂಡುಗಳ ಸೀಸದ ಗುಂಡುಗಳ ಘನಫಲ ಇದು 4ನೇ 1ರಷ್ಟು ಶಂಕುವಿನ ಘನಫಲಕ್ಕೆ ಸಮವಾಗಿದೆ. ಹಾಗಾದ್ರೆ 100 ಸೀಸದ ಗುಂಡುಗಳ ಘನಫಲ 100 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಈಕ್ವಲ್ ಟು 1/4 ಇಂಟು ಶಂಕುವಿನ ಘನಫಲ ಪೈ ಆರ್ ಸ್ಕ್ವೇರ್ h/3. ಹಾಗಾದ್ರೆ ಶಂಕುವಿಗೆ ಕೊಟ್ಟಂತ ಅಂಶಗಳು ಬರ್ಕೊಳ್ಳೋಣ. ನೇರ ಎತ್ತರ ಸ್ಮಾಲ್ ಹೆಚ್ ಅಂತ ತೆಗೆದುಕೊಳ್ಳೋಣ, ಅದು 8 ಸೆಂಟಿಮೀಟರ್. ಅದೇ ರೀತಿ ವೃತ್ತಪಾದದ ತ್ರಿಜ್ಯ r = 5 ಸೆಂಟಿಮೀಟರ್. ಈ ಬೆಲೆಗಳನ್ನು ಹಾಕೋಣ. 1/3 ಇಂಟು 22 ಇಂಟು ತ್ರಿಜ್ಯ 5 ಗುಣಿಸು 5 ಗುಣಿಸು ಎತ್ತರ 8 ಭಾಗಿಸು 7 ಇಂಟು 3. 4 1 4 2. ಹಾಗಾದ್ರೆ ಈಕ್ವಲ್ ಟು 22 ಗುಣಾಕಾರ 5 ಗುಣಾಕಾರ 5 ಗುಣಾಕಾರ 2 ಭಾಗಿಸು 21. ಇದು 100 ಗುಂಡುಗಳ ಘನಫಲ. ಒಂದು ಗುಂಡಿನ ಘನಫಲ 22 ಗುಣಾಕಾರ 5 ಗುಣಾಕಾರ 5 ಗುಣಾಕಾರ 2 ಭಾಗಿಸು 21 ಗುಣಿಸು 100. 5ರಲ್ಲಿ 25, 25ನ್ನ 100ರಲ್ಲಿ ಭಾಗಿಸಿದ್ರೆ 4. ಅದೇ ರೀತಿ 2 ಕ್ಯಾನ್ಸಲ್, 2 1 2 2 2 1 2 11. ಆದ್ದರಿಂದ ಒಂದು ಗುಂಡಿನ ಘನಫಲ 11/21 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಈಗ ಈ ಗುಂಡಿನ ತ್ರಿಜ್ಯವನ್ನ ಕಂಡುಹಿಡಿಯೋಣ. VS = 11/21
21. ಪ್ರತಿ ಗುಂಡಿನ ಘನಫಲ 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 11/21. 4/3 ಇಂಟು 22/7 ಇಂಟು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 11/21. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 11 ಗುಣಿಸು 3 ಗುಣಿಸು 7 ಭಾಗಿಸು 4 ಗುಣಿಸು 22 ಗುಣಿಸು 21. 7 3 21 ಕ್ಯಾನ್ಸಲ್, 11 1 11 2. ಆದ್ದರಿಂದ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 1/8 ಅಂದ್ರೆ ಆರ್ ಇಸ್ ಈಕ್ವಲ್ ಟು 1/2 ಸೆಂಟಿಮೀಟರ್. ಅಂದ್ರೆ ಪ್ರತಿ ಗುಂಡಿನ ತ್ರಿಜ್ಯ 0.5 ಸೆಂಟಿಮೀಟರ್ ಆಗಿದೆ.